ಆಗಿರೋದ್ರಿಂದ ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ನಮ್ಮ ಕೋರ್ ಆರ್ಟಿಸ್ಟ್ ಗ್ರೂಪ್ ಅನ್ನ ಕೆಲವರನ್ನ ನಾನೀಗ ವೇದಿಕೆಗೆ ಬರ್ಮಾಡ್ಕೊಳ್ತೇನೆ. ಸಿನಿಮಾದ ಹೆಸರನ್ನ ತಿಳಿಸದೆ ಅವರ ಪಾತ್ರದ ಬಗ್ಗೆ ದಯಮಾಡಿ ಹೆಚ್ಚು ವಿಚಾರವನ್ನ ತಿಳಿಸಬೇಕಾಗಿ ಕೋರಿಕೆ. ಕರೆಕ್ಟ್ ಕ್ಯಾಪ್ಚರ್ ಡೈರೆಕ್ಟರ್, ಕರೆಕ್ಟ್. ಸಿನಿಮಾ ಹೆಸರನ್ನ ದಯಮಾಡಿ ಯಾರು ರಿವೀಲ್ ಮಾಡಬೇಡಿ, ಆದ್ರೆ ಸಿನಿಮಾ ಬಗ್ಗೆ ಮತ್ತು ತಂತ್ರಜ್ಞರ ಬಗ್ಗೆ, ಸಿನಿಮಾದ ವೈಶಿಷ್ಟ್ಯತೆಯ ಕುರಿತಾಗಿ ದಯಮಾಡಿ ತಿಳಿಸ್ಕೊಡ್ಬೇಕು. ಮೊದಲಿಗೆ ಒಂದು ಗ್ರೂಪ್ ಅನ್ನ ಬರ್ಮಾಡ್ಕೊಳ್ಳೋಣ. ಯಾಕಂದ್ರೆ ಸಿಕ್ಕಾಪಟ್ಟೆ ಆಕ್ಟರ್ಸ್ ಅಭಿನಯಿಸಿದ್ದಾರೆ. ಬರೀ ಕರ್ನಾಟಕದವರು ಮಾತ್ರವಲ್ಲ, ಬಾಂಬೆಯಿಂದ ಕೂಡ ಬಹಳಷ್ಟು ಜನ ಆಕ್ಟ್ ಮಾಡಿದ್ದಾರೆ. ಈಗ ಸದ್ಯಕ್ಕೆ ನಮ್ಮ ಸ್ಥಳೀಯ ಕಲಾವಿದರನ್ನ ನಾನು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇನೆ. ವೆಂಕಟರಾಜು ಸರ್, ರಂಗಭೂಮಿ ಕಲಾವಿದರು, ದಯಮಾಡಿ ವೇದಿಕೆಗೆ ಬರಬೇಕಾಗಿ ಕೋರಿಕೆ. I also request Ritu Koyer to please join us on stage. This is stylist. ರಾಜು ರಂಗಭೂಮಿ ಹಿನ್ನೆಲೆಯಿಂದ ಬಂದು ಹಲವಾರು ಚಿತ್ರಗಳಲ್ಲಿ ಅಭಿನಯ ಮಾಡಿ ಈ ಚಿತ್ರದಲ್ಲೂ ಕೂಡ ಒಂದು ಬಹಳ ಗುರುತರವಾದಂತಹ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಗೆಳೆಯರಾದಂತಹ ರಾಮ್ ಪ್ರಸಾದ್ ಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ವಿಶೇಷ ಅಂದ್ರೆ ನಾನು ತೆರೆ ಮೇಲೆ ಕರಿ ಕೋಟು ಕರಿ ಪ್ಯಾಂಟ್ ಹಾಕೊಂಡು ಕಾಣಿಸ್ಕೊಳ್ತಾ ಇದ್ದೆ. ಇವತ್ತೇನು ಅಂದ್ರೆ ಇವರೆಲ್ಲ ನನ್ನ ಪ್ರತಿಸ್ಪರ್ಧಿಗಳು ಎಲ್ಲರನ್ನೂ ಕರಿ ಕೋಟು ಕರಿ ಪ್ಯಾಂಟ್ ಹಾಕೊಂಡು ಕಾಣಿಸ್ಕೊತಾ ಇದ್ದೆ. ಅದ್ರಲ್ಲಿ ನನ್ನ ಅಡ್ವೊಕೇಟ್ ಪಾತ್ರ, ವಕೀಲನ ಪಾತ್ರ. ಇಲ್ಲಿ ಎಲ್ಲರೂ ಕೂಡ ಕರಿ ಕೋಟು ಕರಿ ಪ್ಯಾಂಟ್ ಹಾಕೊಂಡಿರೋದೇನಪ್ಪಾ ಅಂದ್ರೆ ನಮ್ಮ ಚಿತ್ರತಂಡಕ್ಕೆ ದೃಷ್ಟಿ ಆಗಬಾರ್ದು ಅನ್ನೋಂಥ ಉದ್ದೇಶ ಅಂತ ಅನ್ಸುತ್ತೆ ಬಹುಶಃ. ಹಾಗಾಗಿ ದೃಷ್ಟಿ ಆಗಲಾರ್ದು ಅಂತ ಭಾವಿಸ್ಕೊಳ್ತೀವಿ. ಯಾಕಂದ್ರೆ ದೃಷ್ಟಿ ಆಗಬಹುದಾದಂತಹ ಚಿತ್ರವೇ ನಮ್ದು, ಅಷ್ಟು ಅತ್ಯದ್ಭುತವಾಗಿದೆ. ತುಂಬಾ ಹೆಮ್ಮೆ ಅನ್ಸುತ್ತೆ ಇಂಥದ್ದೊಂದು ಚಿತ್ರತಂಡದಲ್ಲಿ ನಾನು ಕೂಡ ಪಾತ್ರ ಮಾಡ್ತಿರೋದಕ್ಕೆ. ಇಡೀ ಚಿತ್ರತಂಡಕ್ಕೆ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದ, ಚಿತ್ರತಂಡಕ್ಕೆ ಅಭಿನಂದನೆ. ವಿಶೇಷವಾಗಿ ಆತ್ಮೀಯ ಗೆಳೆಯರಾದಂತಹ ನಿರ್ದೇಶಕರಿಗೆ ರಾಮ್ ಪ್ರಸಾದ್ ಸರ್ ಅವರಿಗಂತೂ ನಿಜವಾಗೂ ತುಂಬಾನೇ ಧನ್ಯವಾದಗಳನ್ನು ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ನಮಸ್ಕಾರ. ಹಾಗೆ ಗಾಯತ್ರಿ ಅವರು ದಯಮಾಡಿ ಸ್ಟೇಜಿಗೆ ಬನ್ನಿ. ಗಾಯತ್ರಿ ಅವರು ಖಂಡಿತ ಯಾರ ದೃಷ್ಟಿನೂ ತಾಕ್ತಾ ಇರಲಿ. ಸರ್ ಮೈಕ್ ಪಾಸ್ ಆನ್ ಮಾಡಿ, ಮ್ಯೂಸಿಕ್ ಡೈರೆಕ್ಟರ್. ಎಲ್ರಿಗೂ ನಮಸ್ಕಾರ. I thank my Heavenly Father, Jesus Christ for his blessings. ನನ್ನ ಹೆಸರು ಎಲ್ವಿನ್ ಜೋಶ್ವಾ ಅಂತ. ಸೊ ನಾನು ಈ ಸಿನಿಮಾ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೀನಿ. ಸೊ ತುಂಬ ಒಳ್ಳೆಯ ಸಿನಿಮಾ. ಮೇನ್ಲಿ ಅಂದರೆ ನಮ್ಮ ಡೈರೆಕ್ಟರ್ ಸರ್, ಅವರ ಡೈರೆಕ್ಟರ್ ಅನ್ನೋಕ್ಕಲ್ಲ, ಈಸ್ ಅ ಫ್ರೆಂಡ್. ಸೊ ಎಂಟೈರ್ ಪ್ರಾಜೆಕ್ಟ್ ಬಂದು ನಾವು ಒಂದು ಫ್ರೆಂಡ್ಲಿಯಾಗಿ ಮಾಡ್ಕೊಂಡು ಹೋಗಿದ್ದೀವಿ. ಸೊ ತುಂಬ ಚೆನ್ನಾಗಿ ಬಂದಿದೆ. 5 ಸಾಂಗ್ಸ್ ಇದೆ ಈ ಸಿನಿಮಾಲಿ. ಆ್ಯಂಡ್ ಇವತ್ತು ಟೈಟಲ್ ಲಾಂಚ್ಗೆ ಟೈಟಲ್ ಮ್ಯೂಸಿಕ್ ಮಾಡಿದ್ದೀವಿ. ಆ್ಯಂಡ್ ಕಿಶೋರ್ ಸರ್ ದ ಮೇನ್ ಸ್ಟಾರ್ ಕ್ಯಾಸ್ಟ್. ಸೊ ನಾನು ದೊಡ್ಡ ಫ್ಯಾನ್ ಅವ್ರಿಗೆ. ಸರ್ ಜೊತೆ ತುಂಬ ಕಳ್ಕೊಂಡು ಬರ್ತಾ ಇದ್ದೀವಿ ಈ ವರ್ಷದಲ್ಲಿ. ಥ್ಯಾಂಕ್ ಯು ಸರ್. ಆ್ಯಂಡ್ ಥ್ಯಾಂಕ್ ಯು ದ ಎಂಟೈರ್ ಪ್ರೆಸ್ ಅಂಡ್ ಮೀಡಿಯಾ ನಿಮ್ಮ ಸಪೋರ್ಟ್ಗೆ. ಆ್ಯಂಡ್ ಐ ಆಲ್ಸೋ ಲೈಕ್ ಟು ಥ್ಯಾಂಕ್ ಮೈ ಫ್ಯಾಮಿಲಿ, ಮೈ ವೈಫ್ ನಮ್ಮ ಅಣ್ಣ ಸುಧಾಕರ್, ಆ್ಯಂಡ್ ಆಲ್ ಯರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ರಾಮ್ ಪ್ರಸಾದ್ ಅವರು ನಮಗೆ ಒಳ್ಳೆಯ ಸ್ನೇಹಿತರು. ಆ್ಯಕ್ಚುಲಿ ನಾವು ಅವ್ರು ಕರೆಯೋದು ಬ್ರದರ್ ಅಂತ. ಈ ಚಿತ್ರಕ್ಕೆ ನನ್ನ ಒಂದು ಆರ್ಟಿಸ್ಟು, ನೀವು ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂದ್ಬಿಟ್ಟು ಕ್ಯಾರೆಕ್ಟರ್ ಆಗಿ ಕರೀತಾರೆ. ಒಂದು ಸ್ಕೆಡ್ಯೂಲು ಶೂಟಿಂಗ್ ಮುಗಿಸ್ಕೊಂಡು ಬರ್ತೀವಿ ಮಂಗಳೂರಲ್ಲಿ. ತುಂಬ ಟ್ಯಾಂಕ್ ಏನೆಲ್ಲ ಆಗಿ ಸಿಕ್ಕಾಪಟ್ಟೆ ಬಿಸಿಲೆಲ್ಲ ಅಲಸಿರ್ತಾರೆ. ಓಕೆ, ಫೈನ್, ಅದು ಆರ್ಟಿಸ್ಟ್ ಆದಮೇಲೆ ಎಲ್ಲ ಮಾಡಬೇಕು. ಅದಾದಮೇಲೆ ಒಂದು ಸ್ಕೆಡ್ಯೂಲ್ ಆಯಿತು. ನೆಕ್ಸ್ಟ್ ಸ್ಕೆಡ್ಯೂಲ್ಗೆ ಇನ್ನೊಂದು ಪ್ಲ್ಯಾನ್ ಮಾಡಬೇಕು, ಬನ್ನಿ ಆಫೀಸ್ಗೆ ಅಂದರು. ಸರಿ ಆಯಿತು ಬ್ರದರ್, ಬರ್ತೀನಿ ಅಂತಂದರೆ. ಆಮೇಲೆ ಹಂಗೆ ಕೇಳ್ತಾ ನಮ್ಮ ಸಿನಿಮಾಗೆ ಒಬ್ಬರು ಎಡಿಟ್ರ್ ಬೇಕು, ಅವ್ರ ನಂಬರ್ ನನ್ನ ಹತ್ರ ಇಲ್ಲ, ಕೊಡ್ತೀರಾ ಅಂದರು. ಅವರು ಟಾಪ್ ಎಡಿಟ್ರೇ. ಕೊಟ್ಟೆ. ಪಾಪ ಹೆಸರು ಬೇಡ, ಕಾಂಪಿಟೇಷನ್ ಆಗುತ್ತೆ, ಬೇಡ. ಅವ್ರ ನಂಬರ್ ಕೊಟ್ಟೆ. ಆಮೇಲೆ ಅವ್ರು ಮಾತಾಡಿದ್ರು ಅವ್ರ ಹತ್ರ. ಮಾತಾಡಾದ್ಮೇಲೆ ಅವ್ರು ತುಂಬ ಬಿಸಿ ಇದ್ದಾರೆ ಬ್ರದರ್ ಹಿಂಗೆ ಅಂದರು. ಆಮೇಲೆ ಹೇಳಿದ್ರು, ನೀವು ಎಡಿಟಿಂಗ್ ಬಿಟ್ಬಿಟ್ರಾ ಅಂತ. ಯಾವ ನನ್ನ ಮಗ ಹೇಳಿದ್ರು ಎಡಿಟಿಂಗ್ ಬಿಟ್ಟೆ ನಾನು ಅಂತ ಬಂದೆ. ಆಮೇಲೆ ಹೌದಾ, ಹಂಗಿದ್ರೆ ನೀವೇ ಮಾಡ್ಬಿಡಿ ಜಿ ಅಂತ. ಓಕೆ ಹಂಗಿದ್ರೆ ಓಕೆ, ನೋ ಪ್ರಾಬ್ಲಮ್ ಅಂತ ಹೇಳಿ ಹಂಗೆ ಅಲ್ಲಿಂದ ಅಲ್ಲೇ ಆರ್ಟಿಸ್ಟ್ ಇಸ್ಕೊಂಡು ಒಂದು ಅಡ್ವಾನ್ಸ್ ಅನ್ನು ಮಾಡಿಬಿಟ್ಟು ರೈಟ್ ಅಂತ ಆರ್ಟಿಸ್ಟ್ ತೊಗೊಂಡೋಗಿ ಶುರು ಹಚ್ಕೊಂಡ್ವಿ ಎಡಿಟಿಂಗು. ಬಟ್ ಎಡಿಟಿಂಗ್ ನಿಜವಾಗ್ಲೂ ಅದು ಒಂದು ನಾವೇನು ಫಸ್ಟ್ ಒಂದು ರಫ್ ಕಟ್ ಅಂತ ಮಾಡಿದಾಗ ಅಲ್ಲಿ ಆಲ್ಮೋಸ್ಟ್ ಶೂಟಿಂಗಲ್ಲೇ ನೋಡಿದ್ದೆ. ಬಟ್ ಏನು ನಾವು ಫುಟೇಜ್ ಕ್ರ್ಯಾಂಕ್ ಮಾಡಿ ಎಡಿಟ್ ಮಾಡೋಕ್ಕೆ ನೋಡಿದಾಗ ಭಾಳ ಚೆನ್ನಾಗಿತ್ತು. ಬಹುಶಃ ಆಲೇಶ್ ಬಂದಿದ್ದಾರೆ ಇಲ್ವಾ ಗೊತ್ತಿಲ್ಲ, ಇನ್ನು ಕ್ಯಾಮ್ರಾಮ್ಯಾನ್ ಡಿಒಪಿ. ಹೌದಾ, ಓಕೆ, ಬೇಗ ಗುಣಮುಖ ಆಗಲಿ ಅವರು. ಹೌದು, ಫೋಟೋಗ್ರಫಿ ಅಂತೂ ಭಾಳ ಚೆನ್ನಾಗಿ ನೋಡಿ ಬಂದಿದೆ. ನಾನು ರಶ್ ನೋಡಿದ ತಕ್ಷಣ ನಾನು ಯಾವುದೂ ಅಷ್ಟೇ ಒಂದು ಸಾಂಗ್ ಆಗಲಿ ಅಥವಾ ಮತ್ತೊಂದು ಇಷ್ಟ ಆದರೆ ನಾನು ಇಮಿಡಿಯೇಟ್ ಟೆಕ್ನಿಷಿಯನ್ ಫೋನ್ ಮಾಡಿ ಹೇಳ್ತೀನಿ. ಅಂಥದ್ರಲ್ಲಿ ಹಾಲೇಶ್ ಅವರ ಫೋಟೋಗ್ರಫಿ ಭಾಳ ಇಷ್ಟ ಆಯಿತು. ಆಮೇಲೆ ಬ್ರದರ್ಗೂ ಹೇಳ್ತಿದ್ದೆ, ಸಕ್ಕತ್ತಾಗಿದೆ ಬಿಡಿ ಬ್ರದರ್,
ಚಿಂತೆ ಆಗಿದೆ. DA ಬೇಕಾಗಿಲ್ಲ, DA ಆಗ್ದೇನೆ ಹಿಂಗಿದೆ. ಇನ್ನು DA ಆದ್ರೆ ಇನ್ನು ಕಷ್ಟ ಹೇಗಿರುತ್ತೆ ಅಂತ. ಬಟ್ ಒಬ್ರಿಗೆ ಕಷ್ಟ ಆಗ್ಬಿಡ್ತೀರಿ ಸುಧಾಕರ್ ಅವ್ರಿಗೆ. DA ಬೇಡ ಅಂತಿದ್ದಾರೆ ಅಂದ್ಬಿಟ್ಟು ಬಿಸ್ನೆಸ್ ಆಗ್ಬಿಡ್ತೀನಿ ಅನ್ಕೋತಾರೆ. ಆಮೇಲೆ ಕಿಶೋರ್ ಸರ್ ಒಂದು ಡಿಫ್ರೆಂಟ್ ಯೂನಿಕ್ ಆಗಿ ಕಾಣ್ತಾರೆ. ಯಾಕಂದ್ರೆ ಕಿಶೋರ್ ಸರ್ದು ಒಂದು ಸಿನಿಮಾನು ಕೂಡ ನಾನು ಮಾಡಿದ್ದೀನಿ ಬಿಫೋರ್ ಒಂದು ಎಡಿಟಿಂಗು. ಈ ಇದರಲ್ಲಿ ಒಂದು ಅವ್ರ ಗೆಟಪ್ ಆಗಲಿ, ಆ ಕ್ಯಾರೆಕ್ಟರ್ ಹೇಳೋವಾಗಿಲ್ಲ ನಾನು ಯಾವ ಕ್ಯಾರೆಕ್ಟರ್ ಅಂತ ಡೈರೆಕ್ಟ್ ಹೇಳಿದ್ದಾರೆ. ಆಮೇಲೆ ಆಕ್ಚುಲಿ ಟೈಟ್ಲು ಬಂದು ಇದರಲ್ಲಿ ಹೇಳೋ ಆಗಿಲ್ಲ ಹೇಳಿದ್ದಾರೆ ಗೊತ್ತು. ಬಟ್ ಒಳ್ಳೇದಾಗ್ಲಿ ಇಡೀ ಚಿತ್ರತಂಡಕ್ಕೆ. ಇನ್ನೊಂದು ಖುಷಿ ಏನಂದ್ರೆ ಇದ್ರಲ್ಲಿರೋರು ಎಲ್ಲರೂ 1, 2, 3, 4, 5, 6 ಜನ ಡೈರೆಕ್ಟರ್ಸು. 6 ಜನ ಡೈರೆಕ್ಟರ್ಸು ಆಕ್ಟ್ ಮಾಡಿಸ್ತಾರೆ. ಒಂದೇ ಕಡೆ ನಿಂತ್ಕೊಳ್ದ ಬನ್ನಿ. ನಿರ್ದೇಶಕರೆಲ್ಲರೂ ಒಂದೇ ಕಡೆ ಈ ಸಿನಿಮಾದಲ್ಲಿ ನೀವು ಆರ್ಟಿಸ್ಟ್. ಸುಧಾಕರ್ ಅವ್ರು ಜಾಯ್ನ್ ಆಗ್ಬೇಕು ಸ್ಟೇಜ್ಗೆ. ಸುಧಾಕರ್ ಸರ್ ನೀವು ಸ್ವಲ್ಪ ಈ ಕಡೆ ಡೈರೆಕ್ಟ್ರು ಇಷ್ಟು ಜನ ಡೈರೆಕ್ಟರ್ಸ್ ಹತ್ರ ಆಕ್ಟ್ ಮಾಡ್ತಾ ಇರೋದು. ಆಮೇಲೆ ಏನಂದ್ರೆ ಅವರು ನಮ್ಮನ್ನ ಹಿಡ್ದಾಕದೆ ಬಹಳ ಪ್ರಾಬ್ಲಮ್ ಇತ್ತು. ಯಾಕಂದ್ರೆ ಅಷ್ಟು ಕ್ವಾಟ್ಲೈನ್ ಕೊಟ್ಟಿದೀವಿ, ಬನ್ನಿ ಬ್ರದರ್ ಅನ್ಕೊಂಡು ತಮಾಷೆ ಗಿಮಾಷೆ. ಬಟ್ ಸೆಟ್ ಅಲ್ಲಿ ಮುಂದೆ ನಿಂತಾಗ ಅದೇ ಸೀರಿಯಸ್ನೆಸ್ ಇತ್ತು. ಒಳ್ಳೇದಾಗ್ಲಿ ಬ್ರದರ್, ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ. ಬಟ್ ಎಡಿಟರ್ ಆಗಿ ಜಾಸ್ತಿ ಮಾತಾಡಿದೀನಿ ಅನ್ಸುತ್ತೆ, ತೊಂದರೆ ಇಲ್ಲ. ಮಾಧ್ಯಮದವರು ಟ್ರಿಮ್ ಮಾಡ್ಕೊಂತಾರೆ, ತೊಂದರೆ ಇಲ್ಲ. ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ವಿಲನ್ ಅಲ್ಲ, ಇದೇ ಯಾವಾಗ ಈ ತರ ವಿಲನ್ ಅಂತ ಕೇಳ್ತೀರಿ ಎಲ್ಲ ಸಿನಿಮಾ ನೀವು ವಿಲನ್ ಪೊಲೀಸ್ ಅಲ್ವಾ? ಕ್ಯಾರೆಕ್ಟರ್ ರಿವೀಲ್ ಮಾಡಂಗಿಲ್ಲ ಅಲ್ವಾ? ಅದನ್ನು ರಿವೀಲ್ ಮಾಡಂಗಿಲ್ಲ. ಯಾಕಂದ್ರೆ ಇದರಲ್ಲಿ ಒಂದು ಡಬಲ್ ಶೇಡ್ ಕ್ಯಾರೆಕ್ಟರ್. ಹಾಗಾಗಿ ನಾನಂತೂ ಇನ್ನೂ ರಿವೀಲ್ ಮಾಡಂಗೇ ಇಲ್ಲ. ಇವ್ರು ರಿವೀಲ್ ಮಾಡ್ಬೋದು, ಸಾರ ಇಲ್ಲ. ಬೇರೆಯವ್ರು ಮಾಡ್ಬೋದು, ನಾನು ಮಾಡಂಗಿಲ್ಲ. ಆ ತರ ಒಂದು ನನ್ ಸಿನಿಮಾ ಹೆಸರಿಲ್ಲ. ಸಿನಿಮಾ ಹೆಸರು ಗೊತ್ತಾಯ್ತು, ಹೇಳ್ಬಿಡಿ. ಬಟ್ ಒಂದು 2 ಶೇಡ್ ಇದೆ ಸರ್. ಅದರಲ್ಲಿ ನಾನು ಬೇರೆ ತರ ಒಂದು ಪಾತ್ರವಾಗಿ ಹೋಗುತ್ತೆ. ಆಮೇಲೆ ಒಂದು ಸಿನಿಮಾ ಎಂಡಲ್ಲಿ ಅದ್ರದ್ದು ಒಂದು ಚೈನ್ ಲಿಂಕ್ ಏನಿದೆ ಅದು ಓಪನ್ ಆಗಿ ಕೀ ಕೊಡೋ ಕ್ಯಾರೆಕ್ಟರ್. ಒಳ್ಳೆದಾಗಿ ಇಡೀ ಚಿತ್ರತಂಡಕ್ಕೆ, ನಮ್ಮ ಮಾಧ್ಯಮ ಮಿತ್ರರು ಎಂದಿನಂತೆ ನಿಮ್ಮ ಸಪೋರ್ಟ್ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್. ಥ್ಯಾಂಕ್ ಯು ಸೊ ಮಚ್ ಸರ್. ಹಾಗೆ ಪತಿ ಗುರುಪ್ರಸಾದ್ ಸರ್. ಎಲ್ಲರಿಗೂ ನಮಸ್ಕಾರ. ಇವತ್ತು ರಾಮ್ ಪ್ರಸಾದ್ ಅವರು ಎಲ್ಲರಿಗೂ ಒಗ್ಗೂಡಿಸ್ತಾರೆ, ತುಂಬ ಸಂತೋಷ. ಅವನ ಆತ್ಮೀಯರು ಹೌದು. ಅವರು ಈ ಚಿತ್ರನ ಪ್ರಾರಂಭ ಮಾಡೋಕ್ಕೆ ಮುಂಚೆನೇ ಕಥೆ ಗೀತೆಯಲ್ಲಿ ಹೇಳ್ತಾ ಇದ್ರು. ಆ ಕಥೆ ಕಡೆ ನಾನು ಸಿನಿಮಾ ಹಲವಾರು ಸಿನಿಮಾ ಡೈರೆಕ್ಟ್ ಮಾಡಿದ್ರು ಕೂಡ ತುಂಬ ಕಥೆ ಕೇಳಿ ತುಂಬ ಶಾಕು ಆಯಿತು, ಸಂತೋಷನೂ ಆಯಿತು. ನಾನು ಅಂದೆ, ರಾಮ್ ಪ್ರಸಾದ್ ನೀವು ದೊಡ್ಡ ಕನಸನ್ನು ಕಟ್ಕೊಂಡಿದ್ದೀರ. ಆ ಕನಸು ನನಸಾಗಬೇಕು ಅಂತ ಬೇರೆ ಪರದೆ ಮೇಲೆ 50% ಬಂದ್ರು ಅಂದ್ಕೊಂಡಿರೋ ರೀತಿ ವರ್ಷದ ಚಿತ್ರ ಆಗುತ್ತೆ ಇದು. ಯಾಕೆಂದ್ರೆ ಎಲ್ಲರೂ ಮಾಮೂಲಾಗಿ ಹೇಳ್ತಾರೆ ವಿಭಿನ್ನ ಚಿತ್ರ, ಹೊಸ ಕಥೆ ಮಾಡಿದ್ವಿ ಅದು ಇದು ಅಂತ. ಅದ್ರ ಜೊತೆಗೆ ಟೆಕ್ನಿಕಲ್ ಆಗಿ ಅವ್ರಿಗೆ ಯಾವ ಕ್ಯಾಮ್ರಾಗಳು ಯಾವ್ದು ಬಂದಿದೆ ಅಂತ ಯೂಸ್ ಮಾಡೋದ್ರಲ್ಲಿ ನಾನೇ ಇದ್ದೀನಿ ಅದಕ್ಕೆ ವಿಟ್ನೆಸ್. ಒಂದು ಯಾವ್ದು ಒಳ್ಳೆ ಕ್ಯಾಮ್ರಾ ಬೇಕಾಗಿತ್ತು, ಇಲ್ಲಿ ಯಾವ್ದು ಸಿಕ್ಕಿಲ್ಲ. ಅವತ್ತು ನೈಟ್ 9 ಗಂಟೆಗೆ ಊಟ ಮಾಡುವಾಗ ಫೋನ್ ಮಾಡ್ತಾರೆ, ಸರ್ ನಾಳೆ ಶೂಟಿಂಗ್ ಇದೆ, ಕ್ಯಾಮ್ರಾ ಒಂದು ಕೈ ಕೊಡ್ತಾ ಇದ್ದೀನಿ, ಯಾರೋ ಇಲ್ವಂತೆ, ಅದು ಇದೆ ಅಂತ ಊಟ. ನಾನು ಫಸ್ಟ್ ಹೈದರಾಬಾದ್ ಫೋನ್ ಮಾಡಿದೆ. ನಾನು ಯೂಸ್ ಮಾಡಿದಂಥ ಮರ್ಯಾದರಮಣ ಅಂತ ಮಾಡಿದಾಗ ಒಂದೇ ಯೂನಿಟ್ ಯೂಸ್ ಮಾಡಿದ್ದೆ. ಅಲ್ಲಿ ಫೋನ್ ಮಾಡಿದೆ, ಹಿಂಗೆ ಬೇಕು ಅಂತ ಹೇಳಿದೆ. ಸರಿ, ಇವ್ರು ನಂಬರ್ ಕೊಟ್ಟೆ. ಅವರೆಲ್ಲ ಮಾತಾಡಿ ಇದು ಮಾಡೋಷ್ಟು ಅವರೆಲ್ಲ ಅಸ್ಟೆಂಟ್ಸ್ನೆಲ್ಲ ಅರೇಂಜ್ ಮಾಡೋದಕ್ಕೆ 2 ಗಂಟೆ ರಾತ್ರಿ ಆಗಿದೆ. ಅಷ್ಟೊತ್ತು ಅಲ್ಲಿಂದ ಹೊರಡಿಸಿ, ಇನ್ನು ಗುರುಪ್ರಸಾದ್ ಅವರು ಹೇಳಿದ್ದಾರೆ, ಮತ್ತೆ ನೀವು ಈ ಚಿತ್ರ ಒಳ್ಳೆ ಚಿತ್ರ ಮಾಡ್ತಾ ಅಂತ ಹೊರಡಿಸಿ ಬೆಳಗ್ಗೆ 8 ಗಂಟೆಗೆ ಬಂದು ಲೊಕೇಶನ್ ಹೋದಾಗ ಇಲ್ಲಿ ಗೋಲ್ಡನ್ ಫಾರ್ಮ್ ಇದರಲ್ಲಿ ಅಲ್ಲಿ ಬಂದ ಕೂಡ ತೆಲುಗಲ್ಲಿ ಮಾತಾಡ್ತಾ ಇದ್ರು. ಹೈದರಾಬಾದ್ ಬಂದ್ರ ಅಂತದ್ದು. ಹ್ಞೂ ಸರ್ ಅಂತದ್ದು. ಎಷ್ಟು ಗಂಟೆ ಬಂದ್ರಿ ಅಂತ, ಸರ್ ರಾತ್ರಿ 2 ಗಂಟೆ ಬಿಟ್ವಿ, ಬಂದು ಈಗ ಸ್ನಾನ ಮಾಡ್ತಾ ಇದೀವಿ ಅಂತದ್ದು. ಆ ರೀತಿ ಬೇಕಾದಂಥ ಎಕ್ವಿಪ್ಮೆಂಟ್ಸ್ನ ಎಲ್ಲೇ ಇರಲಿ ತರಿಸ್ಕೊಂಡು, ಜೊತೆಗೆ ಇವಾಗ ಹಾಲೇಶ್ ಅಂತ ಕ್ಯಾಮ್ರಾಮನ್ ಬಗ್ಗೆ ಹೇಳಿದ್ರು, ಅವ್ರು ಇಟ್ಟಂತ ಶಾಟ್ಗಳು ನಾನು ಆ್ಯಕ್ಟ್ ಮಾಡೋದು ನೋಡ್ತಾ ಇದ್ದೆ, ಲೈಟಿಂಗ್ ಎಲ್ಲ. ಯಾಕೆ ನಾವು ಅಲ್ಲಿ ಹಿಂದ್ಗಡೆ ಕ್ಯಾಮ್ರಾ ಇದೆ ನಿಂತ್ಕೊಳ್ತಾ ಇದ್ವಿ, ಈ ಸರಿ ಕ್ಯಾಮ್ರಾ ಮುಂದೆ ನಿಲ್ಸ್ಕೊಂಡಿದ್ವಿ. ಇವಾಗ ಹಲವಾರು ಚಿತ್ರ ಮಾಡ್ಕೊಂಡ್ ಬರ್ತಾ ಇದೀವಿ. ಸೊ ಒಂದು ಹಂತವಾಗಿ ಹೋಗ್ತಾ ಇದೆ. ಆಮೇಲೆ ಕಿಶೋರ್ ಗೆಟಪ್ ಅವರು, ಕಿಶೋರ್ ಅವ್ರದ್ದು ನಾಗೇಂದ್ರ ಹೇಳ್ದಂಗೆ ಕೆಲವು ಗೆಟಪ್ಗಳನ್ನ ನೋಡ್ತಾ ಇದ್ರೆ ಒಂಥರ ವಿಭಿನ್ನತೆ ಇದೆ. ಒಟ್ಟಾಗಿ ಚಿತ್ರ ದೊಡ್ಡ ಮಟ್ಟಕ್ಕೆ ಬರ್ತಾ ಇದೆ. ಅದನ್ನು ಬೆಳೆಸೋದು, ಉಳಿಸೋದು ನಮ್ಮ ಮಾಧ್ಯಮ ಮಿತ್ರರು ಅವ್ರ ಕೈಯಲ್ಲಿ ಇರುತ್ತೆ. ಜೊತೆಗೆ ಪ್ರೇಕ್ಷಕರನ್ನು ಇತ್ತೀಚೆಗೆ ಥಿಯೇಟರ್ ಬರೋದೇ ತುಂಬಾ ಕಮ್ಮಿ ಆಗ್ತಾ ಇದೆ. ಇಂಥ ಚಿತ್ರಗಳು ಬಂದಾಗ ಪ್ರೇಕ್ಷಕರನ್ನು ಥಿಯೇಟರ್ಗಳ ನೋಡ್ತಾ ಇರೋದು ನನ್ನ ನಂಬಿಕೆ ಇದೆ. ಶುಭ ಆಗಲಿ ರಾಮ್ ಪ್ರಸಾದ್.
ನಿಮ್ಮ ಕನಸು ನನಸಾಗಲಿ, ಎಲ್ಲ ಒಟ್ಟಿಗೆ ಸೇರಿದ್ದೀವಿ, ಸಂತೋಷ. ಒಳ್ಳೆ ಈ ಚಿತ್ರ ಆದಷ್ಟು ಬೇಗ ಮುಗಿಸಿ ಪರದೆ ಮೇಲೆ ಬರಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಈ ಒಂದು ಚಿತ್ರದ ಶೀರ್ಷಿಕೆ ಅನಾವರಣಕ್ಕೆ ಒಂದು ನಾಂದಿಯಾಗಿದೆ. ಎಲ್ಲ ಮಾಧ್ಯಮ ಮಿತ್ರರು ನಾಂದಿಯಾಗಿದೆ. ಹಾಗಾಗಿ ರಾಮ್ ಪ್ರಸಾದ್ ಅವರು ನನಗೆ 15-20 ವರ್ಷದಿಂದ ಒಳ್ಳೆ ಸ್ನೇಹಿತರು. ಅದು ಚಿತ್ರರಂಗದಲ್ಲಿ ಅವರ ನನ್ನ ಒಡನಾಟ ಹಂಗೆ ಬೆಳ್ಕೊಂಡು ಬಂದಿದೆ. ಜೊತೆಗೆ ಈ ಚಿತ್ರದಲ್ಲಿ ಅವ್ರಿಗೆ ನಮಗೆ ಒಂದು ಅವಕಾಶ ಕೊಟ್ಟು ಅವರು, ನಾವು ಮತ್ತೆ ನಾಗೇಂದ್ರ ಸರ್ ಎಲ್ಲರೂ ಒಟ್ಟಿಗೆ ನಿರ್ದೇಶಕರು ಇದ್ರ ಜೊತೆಗೆ ಅಭಿನಯ ಮಾಡ್ತಾ ಇರುವಾಗ ಎಲ್ಲರಿಗೂ ನಮ್ಗೊಂಥರ ಖುಷಿ ಆಗುತ್ತೆ. ಒಟ್ಟಿಗೆ ಸೇರಿಸಿ ಅವರು ನಮಗೆ ಇದನ್ನ ಮಾಡ್ಕೊಟ್ಟಿರೋದ್ರಿಂದ ಅವ್ರಿಗೆ ಧನ್ಯವಾದ. ಮತ್ತೆ ಇದರಲ್ಲಿ ಕಿಶೋರ್ ಸಾರು ಮತ್ತೆ ಹಾಲೇಶ್ ಸಾರು ಮತ್ತೆ ಒಳ್ಳೊಳ್ಳೆ ಕಲಾವಿದರು, ಟೆಕ್ನಿಷಿಯನ್ಸು, ಹಾಗೆ ಇವರು ಹೆಚ್ಚಿನ ರೀತಿಯಲ್ಲಿ ಹಣನ ವಿನಿಯೋಗಿಸಿ ತುಂಬಾ ಚೆನ್ನಾಗಿ ಅವ್ರು ಏನ್ ಅನ್ಕೊಂಡಿದಾರೋ ಅದು ಎಷ್ಟೇ ಕಷ್ಟ ಆದ್ರೂ ಅದನ್ನ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಆ ಪ್ರಕೃತಿ ಮತ್ತೆ ಅವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ನಾನು ಹೇಳ್ತಾ, ಆ ಸಿನಿಮಾ ಸಕ್ಸಸ್ ಆಗ್ಲಿ, ಇನ್ನು 10 ಸಿನಿಮಾ ತೆಗೆಯುವಂತ ಶಕ್ತಿನ ಆ ಪ್ರಕೃತಿ ಮತ್ತೆ ಅವ್ರಿಗೆ ದಯಪಾಲಿಸಿ ಅಂತ ಹೇಳ್ತಾ, ಇಲ್ಲಿ ಬಂದಿರೋರಿಗೆ ಎಲ್ಲರಿಗೂ ವಂದನೆ ಹೇಳ್ತಾ ಒಳ್ಳೇದಾಗ್ಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾದಲ್ಲಿ CG ಮತ್ತು DI ಕೆಲಸ ರಾಮಪ್ರಸಾದ್ ಸರ್ ನನಗೆ ಈಸ್ ವೆರಿ ಗುಡ್ ಫ್ರೆಂಡ್. ಅಂದರೆ ತುಂಬ ಕ್ರಿಯೇಟಿವ್ ಇರೋ ಒಂದು ಡೈರೆಕ್ಟರ್. ಇನ್ನು ಕೆಲಸ ಶುರುವಾಗಿಲ್ಲ, ದಿಸ್ ಓನ್ಲಿ ಸ್ಟಾರ್ಟ್. ಇವಾಗೇನು ನಾವು ಟೈಟಲ್ ಲಾಂಚ್ ಪ್ಲ್ಯಾನ್ ಮಾಡಿದ್ದೀರಲ್ಲ, ಇದು ಜಸ್ಟ್ ಇನಿಷಿಯಲ್ ಸ್ಟೇಜ್ ನಮ್ಮ ಕೆಲಸ. ಇನ್ನೂ ತುಂಬ ಕೆಲಸ ಇದೆ, ಅವ್ರ ಸಪೋರ್ಟ್ ತುಂಬ ಇರುತ್ತೆ ನಮಗೆ. ಥ್ಯಾಂಕ್ ಯು. ಮಹೇಶ್ ಕೊಪ್ಪ ಸರ್. ಮತ್ತೆ ನಮ್ಮ ರಾಮ್ ಪ್ರಸಾದ್ ಅವರ ನಿರ್ದೇಶನದಲ್ಲಿ ಮೂರು ಚಿತ್ರದಲ್ಲಿ ನಾನು ಪಾತ್ರ ಮಾಡ್ತಿದ್ದೀನಿ. ನನಗೇನು ಖುಷಿ ಅಂತಂದರೆ ಇಲ್ಲಿ ಇರೋಷ್ಟು ಜನಗಳಿಗೆಲ್ಲ ಇದೆರಡನೇ ಚಿತ್ರ ನನಗೆ. ಅವ್ರ ಜೊತೆ ಈ ಹಿಂದೆಗಡೆ ಲಂಕೆ ಅನ್ನೋ ಚಿತ್ರದಲ್ಲಿ ಅಭಿನಯ ಮಾಡಿದ್ದೆ. ಅದು ರಿಲೀಸ್ ಆಗಿದೆ ಹೇಳ್ಬೋದು. ಅದು ಇನ್ಸ್ಪೆಕ್ಟರ್ ಪಾತ್ರ ಮಾಡಿದ್ದೆ. ಇಲ್ಲ, ಇದು ಹೇಳುವಾಗಿಲ್ಲ. ಲಂಕೆಯಲ್ಲಿ ಒಂದು ಪಾತ್ರ ಮಾಡಿದ್ದೆ. ಈಗ ಎರಡನೇ ಚಿತ್ರದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಗೆಳೆಯರೆಲ್ಲ ನಿರ್ದೇಶಕರು, ಒಂದು 5-6 ಜನ ನಿರ್ದೇಶಕರು ಕೂಡ ಆಕ್ಟ್ ಮಾಡಿದ್ದೇವೆ. ಭಾಳ ಸಂತೋಷವಾಯಿತು. ಮತ್ತು ಉತ್ತಮವಾದ ಒಂದು ಕಂಟೆಂಟ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ನನಗೆ ಲಂಕೆಗಿಂತಲೂ ಇದು ಇನ್ನೂ ವಿಭಿನ್ನವಾಗಿದೆ ಅನ್ನೋದು ನನಗೆ ಮನಸ್ಸು ಕನಿಸ್ತಾ ಇದೆ. ಅಷ್ಟು ಡಿಫ್ರೆಂಟ್ ಆದ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ. ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರು ಎರಡೂ ಅವ್ರಿಗೆ ಆಗಿರೋದ್ರಿಂದ ನನ್ನ ಕಡೆಯಿಂದ ಅವ್ರಿಗೆ ಆಲ್ ದಿ ಬೆಸ್ಟ್. ಒಳ್ಳೆಯದಾಗಿದೆಯಾ? ಎಸ್, ಥ್ಯಾಂಕ್ ಯು ಸರ್. ಇನ್ನು ಮಂಜು ದೈವಜ್ಞವರು. ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ. ರಾಮ್ ಪ್ರಸಾದ್ ಅವರು ಅವರ ನಟ ಭಾಳ ಹಳೆಯದು. ಬಟ್ ಪಾತ್ರ ಅಂತ ಬಂದಾಗ ನನಗೆ ಒಂದು ಪಾತ್ರ ಇದೆ, ಮಾಡಿ ಬ್ರದರ್ ನೀವು ಅಂತ ಹೇಳಿದ್ರು. ಆಯ್ತು ಮಾಡ್ತೀನಿ ಅಂತ ಹೇಳಿದೆ. ಹೋಗ್ತಾ ಹೋಗ್ತಾ ಅವ್ರು ಹೆಂಗಂದ್ರೆ ಎಲ್ಲ ಸೀನಲ್ಲೂ ನೀನು ತೋರಿಸ್ತಿದೀಯ, ಯಾಕೆ ಅದು ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲ, ಈಗ ಪಾತ್ರ ಕೊಟ್ಟಿದ್ದಾರೆ, ಆ ಪಾತ್ರನ ನಿಭಾಯಿಸ್ಕೊಂಡು ಹೋಗ್ತಿದ್ದೀವಿ. ಎಲ್ಲ ಈಗ ಹೇಳೋದು ಎಲ್ಲ ಎಲ್ಲರೂ ಹೇಳಿದ್ದಾರೆ, ಪರವಾಗಿಲ್ಲ. ಕಟ್ ಮಾಡ್ಬೇಕನ್ನೋದು ಕಟ್ ಮಾಡಲೇಬೇಕಾಗತ್ತೆ. ಬಟ್ ಪಾತ್ರ ಕೊಟ್ಟು ಅವಕಾಶ ಕೊಟ್ಟಿದ್ದಕ್ಕೆ ರಾಮಪ್ರಸಾದ್ ಅವರಿಗೆ ಮತ್ತು ನಿರ್ಮಾಪಕರಿಗೆ ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಗಾಯತ್ರಿ ಅಂತ. ಈ ಮೂವಿನಲ್ಲಿ ನಂದು ರಿಪೋರ್ಟರ್ ಕ್ಯಾರೆಕ್ಟರ್. ನಾನು ಹೇಳ್ಬೋದಾ ಸರ್? ಮೀಡಿಯಾ ರಿಲೇಟೆಡ್. ಅದಕ್ಕೆ ಮೀಡಿಯಾ ರಿಲೇಟೆಡ್. ಸೊ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನನಗೆ ಈ ಮೂವಿನಲ್ಲಿ ಒಂದು ಈ ಅವಕಾಶ ಕೊಟ್ಟಿದ್ದಕ್ಕೆ ರಾಮ್ ಸರ್ಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ನಾನು ಮುಗಿಸ್ತೀನಿ. ಥ್ಯಾಂಕ್ ಯು. ಓ, ನಮ್ಮ ಅನ್ನಪೂರ್ಣಮ್ಮ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಅನ್ನಪೂರ್ಣ. ರಾಮ್ ಪ್ರಸಾದ್ ಸರ್ ನಾವು ಸುಮಾರು ವರ್ಷಗಳ ಸ್ನೇಹಿತರು. ನನಗೆ ಈ ಸಿನಿಮಾದಲ್ಲಿ ಕರಿಕೋಟ್ ಹಾಕಿ ನನಗೆ ರಾಘವ ಅವ್ರ ಪಾತ್ರ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಕರಿಕೋಟು ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗುತ್ತೆ. ಸರ್, ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನಗೆ ಸಿನಿಮಾ ಒಳ್ಳೇದಾಗಲಿ, ಎಲ್ಲರೂ ಜನ ಎಲ್ಲ ಬಂದು ಸಿನಿಮಾ ಥಿಯೇಟ್ರಲ್ಲಿ ಸಿನಿಮಾನ ನೋಡಬೇಕು ಅಂತ ವಿನಂತಿ. ಸಿನಿಮಾ ತುಂಬ 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 ಚೆನ್ನಾಗಾಗಲಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಬಂದು ಸಿನಿಮಾ ನೋಡಿ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಇವಾಗಲೇ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದು. Who is here from Bollywood, who is a stylist and a designer from Mumbai. Good evening everybody.
I'm sorry I cannot speak South. So I use English. Kannada, Kannada. Yes, Kannada. Okay. So first of all, I would like to express my gratitude towards my producer, director Ram sir, and all the cast, especially Kishore sir and the crew, and the media who are present here currently. So it is an honor to be a part of this remarkable film. So as a costume designer, my object is always to give a character their real and authentic look. So I would like to thank everybody who encouraged me on this journey. Thank you so much, sir, Ram sir, and Kishore sir, and everyone. Thank you. ಈ ರಾಮಕೃಷ್ಣ ಅನ್ನೋ ಶಕ್ತಿ ಇದೆ, ಅವ್ರ ಶ್ರೀಮತಿ ಅವರು ಆಕ್ಚುಲಿ ಅವ್ರು ಪ್ರೊಡ್ಯೂಸರ್ ಮಾಡ್ತಾ ಇದ್ದಾರೆ ಈ ಸಿನಿಮಾಗೆ. ಬಟ್ ಅವರ ಒಂದು ಲೊಕೇಶನ್ ಎಲ್ಲ ಬರ್ತಾ ಇದ್ರು, ಎಲ್ಲ ಉಳಿದಿನ ಎಲ್ಲ ಕೆಲಸಗಳು ಮಾಡ್ತಾ ಇದ್ರು. ಆ ಶಕ್ತಿನ ರಾಮಪ್ರಸಾದ್ ಇಷ್ಟೆಲ್ಲ ಕೆಲಸ ಮಾಡಕ್ಕೆ ಒಂದು ಉತ್ಸಾಹ ತುಂಬಿಕೊಂಡಿದೆ. ಅವ್ರು ಮರ್ತೋಗ್ತಾ ಇದ್ದಾರೆ ಎಲ್ಲರೂ. ನಿಮ್ಗೂ ಧನ್ಯವಾದಗಳನ್ನ, ಒಳ್ಳೆ ಚಿತ್ರ ಮಾಡ್ತಾ ಇದ್ದೀರಿ. ಥ್ಯಾಂಕ್ ಯು. ಸುಮಾರು 7 ಜನ ನಿರ್ದೇಶಕರು ನಟನೆ ಮಾಡಿದ್ದೀರಾ ಅನ್ಸತ್ತಲ್ಲ? 6 ಜನ. ಕನ್ನಡ ಚಿತ್ರರಂಗ ಎಂದಿಗೂ ಕೂಡ ಮರೆಯಲಾಗದಂತಹ ದಂತಕತೆ. ನಮ್ಮ ಬಂಗಾರದ ಮನುಷ್ಯ, ಬಂಗಾರದಂತಹ ನಿರ್ದೇಶಕ ಸಿದ್ದಲಿಂಗಯ್ಯ ಸರ್ ಅವರನ್ನ ಸ್ಮರಿಸ್ಕೊಳ್ತಾ ಇದ್ದೀನಿ. ಕಾರಣ ಅವರ ಸುಪುತ್ರ ಬಂದಿದ್ದಾರೆ, ಸುರೇಶ್ ಅವರು, ದಯಮಾಡಿ ಮೊಮ್ಮಗ ಕೂಡ ಬಂದಿದ್ದಾರೆ. ಸರ್ ತುಂಬಾ ಖುಷಿ ಅನ್ನಿಸ್ತು, ಯಾಕಂದ್ರೆ ಇಷ್ಟೊಂದು ಜನ ನಿರ್ದೇಶಕರು ಒಟ್ಟಿಗೆ ಒಂದು ಸಿನಿಮಾನಲ್ಲಿ ಆಕ್ಟ್ ಮಾಡ್ತಿರುವಂತಹ ಒಂದು ಇತಿಹಾಸ, ನಿಮ್ಮ ತಂದೆ ಇತಿಹಾಸವನ್ನ ಸೃಷ್ಟಿಸಿದ್ದಾರೆ. ಕನ್ನಡಿಗರು ಎಂದಿಗೂ ಕೂಡ ಮರೆಯೋಕೆ ಸಾಧ್ಯವೇ ಇಲ್ಲ ಅಂತ ಅದ್ಭುತ ಸಿನಿಮಾ ಕೊಟ್ಟಿರುವಂತಹ ಸಿದ್ದಲಿಂಗಯ್ಯ ಸರ್ ಅವರನ್ನ ಮನಸಾ ಸ್ಮರಿಸುತ್ತಾ ಥ್ಯಾಂಕ್ ಯು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಸರ್. ನಮಸ್ಕಾರ. ಇನ್ನು ಜೋಕ್ ಕಟ್ ಚೆನ್ನಾಗಿ ಮಾಡ್ತಿದ್ದಾರೆ, ಸಿನಿಮಾನಲ್ಲೂ ಕೂಡ ಇದೇ ಥರದ್ದೇ ಇರುತ್ತೆ ಅನ್ಸತ್ತೆ ಅವ್ರದ್ದು. ಎಷ್ಟಾದ್ರೂ ಎಡಿಟರ್ ಅಲ್ಲ, ಕರೆಕ್ಟ್ ಸರ್. ಈಗ ಬರ್ಮಾಡ್ಕೊಳ್ಳೋಣ ವೇದಿಕೆಗೆ ಅನ್ನದಾತರನ್ನ ಮೊದಲಿಗೆ ಬರ್ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಪ್ರೀತಿಯ ಪ್ರೊಡ್ಯೂಸರ್ ಸುರೇಖಾ ರಾಮ್ ಪ್ರಸಾದ್ ಅವರನ್ನ ಬರ್ಮಾಡ್ಕೊಳ್ಳೋಣ. ಸೂತ್ರಧಾರನಿಗೆ ಹಿಂದಿರುವಂತಹ ಶಕ್ತಿ ನಮ್ಮ ನಿರ್ಮಾಪಕಿ ಸುರೇಖಾ, ಧರ್ಮಪತ್ನಿ ಕೂಡ ಹೌದು. ಸೊ ನಮ್ಮ ನಿರ್ದೇಶಕರು ರಾಮ್ ಪ್ರಸಾದ್ ಅವರನ್ನ ಬರ್ಮಾಡ್ಕೊಳ್ತಾ ಇದ್ದೇನೆ. ರಾಮ್ ಪ್ರಸಾದ್ MD. ನಮ್ಮ ಸಿನಿಮಾದ ಒಂದು ಹೈಲೈಟ್ ಅಂತ ಹೇಳಿದ್ರೆ ಅತ್ಯದ್ಭುತವಾಗಿ ಮಾತನಾಡುವಂಥ, ನಟಿಸುವಂಥ ಅದ್ಭುತ ಇಬ್ರು ಕಲಾವಿದರು, ಎಲ್ಲರೂ ಅದ್ಭುತವಾಗಿ ನಟಿಸುವಂಥವ್ರೆ. ಅದರಲ್ಲಿ ಒಂದು ರೀತಿ ಹೊಳೆಯುವಂಥವ್ರು ಅಂತ ಹೇಳ್ಬೋದು. ಕಿಶೋರ್ ಸರ್ ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಮತ್ತೊಬ್ರು ಆನ್ ಇದ್ದಾರೆ, ಸುಚೇಂದ್ರ ಪ್ರಸಾದ್ ಸರ್ ಕೂಡ ಬರಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ. ಇಷ್ಟೊಂದು ಬಡ್ಡಿಯೂ ಹೌದು. ವಾಣಿಶ್ರೀ, ಎವರ್ ಯಂಗ್ ಲೇಡಿ, ವಾಣಿಶ್ರೀ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಶಿರೀಶ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಕಿರೀಶ್ ಅವರು, ಕಿರೀಶಾ ತಾರಿಕಾ ದೇವಿ, ಹೆಸರು ಚೆನ್ನಾಗಿದೆ, ಇವರು ಚೆನ್ನಾಗಿದ್ದಾರೆ. ಕಿರೀಶಾ ತಾರಿಕಾ ದೇವಿ. ಪೂಜಾ ರಾಮಚಂದ್ರ ಅವರು. डांस मास्टर सुरेश ಅವರು ಸ್ಟೇಜ್ ಸಾಕಾಗ್ತಾರೆ, ಎಷ್ಟೊಂದು ಜನ ಕಲಾವಿದರು. ಪಿಕ್ಚರ್ ಅಭಿ ಬಾಕಿ ಇದೆ, ಇನ್ನು ಬಾಂಬೆ ಇಂದ ಒಂದಷ್ಟು ಜನ ಆರ್ಟಿಸ್ಟ್ ದೊಡ್ಡ ದಂಡಿದೆ. ಎಸ್, ಬಾಂಬೆನಲ್ಲಿ ಇನ್ನೂ 15 ಜನ ಕಲಾವಿದರಿದ್ದಾರೆ ನಮ್ಮ ಸಿನಿಮಾನಲ್ಲಿ ನಟಿಸಿರುವಂತವರು. ಸಿನಿಮಾ ಏನು ಅಂತ ಟೈಟಲ್ ಲಾಂಚ್ ಆದ ನಂತರ ಗೊತ್ತಾಗುತ್ತೆ. ಕಿಶೋರ್ ಕೈನಲ್ಲಿ ಹೇಳಿಸಿ, ಇವಾಗ ಒಂದು ಗ್ರೂಪ್ ಬಹುಶಃ ಎಲ್ಲರನ್ನ ವೇದಿಕೆಗೆ ಬರ್ಮಾಡ್ಕೊಂಡಿದ್ದೀವಿ, ಬಂದಿರೋರನ್ನ ಭಾವಿಸ್ತೀವಿ. ಕೆಲವರು ಕಾರಣಾಂತರಗಳಿಂದ ಜಾಯಿನ್ ಆಗಿಲ್ಲ, ಅವರ ಪರವಾಗಿ ಎಲ್ಲರಿಗೂ ಕೂಡ ಆಲ್ ದಿ ವೆರಿ ಬೆಸ್ಟ್, ಒಳ್ಳೇದಾಗ್ಲಿ ನಮ್ಮ ಸಿನಿಮಾಲಿ ಅಂತ ಹೇಳ್ತಾ, ದ ಗ್ರೇಟ್ ಎಂಟರ್ಟೈನರ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡ್ ಬರ್ತಿರುವಂತಹ 2ನೇ ಸಿನಿಮಾದ ಟೈಟಲ್ ಏನು ಅಂತ ಒಟ್ಟಿಗೆ ಎಲ್ಲರೂ ಕೂಡಿ ಡೈರೆಕ್ಟರ್ 1 2 3 ಅವರ ಸ್ಟೈಲ್ ಅಲ್ಲಿ ಹೇಳ್ತಾರೆ. ಎಲ್ಲರೂ ಒಟ್ಟಿಗೆ ಟೈಟಲ್ ಲಾಂಚ್ ಅಂತ ಹೇಳಿ ಸ್ವಲ್ಪ ಸೈಡ್ ವಿಂಗ್ ಬರಬೇಕು, ಓಕೆನಾ? ಒಂದ್ ಸ್ಟ್ರೇಟ್ ಲೈನ್ ಅಲ್ಲಿ ಎಲ್ಲರೂ ಕಾಣಿಸ್ತೀರಿ, ಎಲ್ಲರೂ ಹಿಂದೆ 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 ನಿಂತ್ಬಿಟ್ಟಿದ್ದಾರೆ. ಒಂದ್ ಗ್ರೂಪ್ ಫೋಟೋ ತರಾನು ಆಗತ್ತೆ. ಸೊ ಯಾರು ಹೋಗ್ಬೇಡಿ ಅನ್ನಿ, ಆಮೇಲೆ ಮೇಡಮ್ ನಿಮ್ಗೆ ಹೊರ್ಕೊಂಡ್ರೆ ಆಗಲ್ವಾ? ಬನ್ನಿ ಪಕ್ಕ ಪಕ್ಕ. ಎಸ್,
ಪ್ಲೀಸ್ ಎಲ್ಲರೂ ಕಾಣಿಸೋ ತರ ನಿಂತ್ಕೊಳ್ಬೋದಾ? ಕಿಶೋರ್ ಸರ್, ಯಾಕೋ ಹೇಳಿದ್ರು ಲೇಟ್. ಸೆಂಟರ್ ಆಫ್ ಅಟ್ರಾಕ್ಷನ್ ಕಿಶೋರ್ ಸರ್ ಒಂಚೂರು ಮಧ್ಯೆ ಬರಬೇಕು ಸರ್. ನೀವೆಲ್ಲರೂ ಡೈರೆಕ್ಟರ್ಸ್ ಎಲೆಮರೆಕಾಯಿ ತರ ಹೋಗ್ಬೇಕು. ಸುಧಾಕರ್ ಮುಂದೆ ಬನ್ನಿ. ಮುಂದೆ ಬನ್ನಿ, ಜೀವನದಲ್ಲಿ ಇನ್ನಾದ್ರೂ ಮುಂದೆ ಬನ್ನಿ. ಎಸ್, ಯೂನಿಫಾರ್ಮ್ ಆಗಿ ನಿಂತ್ಕೊಳ್ಬೇಕು. ನಮ್ಮ ನಾರಾಯಣ ಹೇಳ್ತಾರೆ ಎಡಿಟರ್ ಸರಿ ಇಲ್ಲ ಗುರು. ಟೈಟಲ್ ಲಾಂಚ್, ಟ್ರೇಲರ್ ಲಾಂಚ್ ಮಾಡಿ. ಮೇಡಮ್, ಅದೇ ಸೈಕಲಾಜಿಕಲ್ ಥ್ರಿಲ್ಲರ್ ಸಿನಿಮಾ ಇದು. ಹೆಣ್ಣಿನ ಮನಸ್ಸಿನ ಸುತ್ತುವಂತ ಒಂದು ಕಥಾಹಂದರ ಹೊಂದಿದೆ. ವಿಮೆನ್ ಸೆಂಟ್ರಿಕ್, ವಿಮೆನ್ ಸೈಕಾಲಜಿ ರಿಲೇಟೆಡ್ ಅನ್ನೋ ಒಂದಷ್ಟು ವಿಚಾರಗಳನ್ನ ಬಹಳ ಕುತೂಹಲ ಹೆಚ್ಚಿದ್ರು ಅಂತಾನೆ ಹೇಳ್ಬೋದು. ಇನ್ನು ಹೆಚ್ಚಿನ ಮಾಹಿತಿ ಸ್ಟೇಜ್ ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು. ಸೊ ತುಂಬಾ ಖುಷಿ ಅನ್ಸುತ್ತೆ. ನಮ್ಮ ರಾಮ್ ಪ್ರಸಾದ್ ಸರ್ ಕೇವಲ 18 ವರ್ಷ ಇದ್ದಾಗಲೇ ಚಿಕ್ಕ ಪುಟ್ಟ ಫಿನಾನ್ಸ್ ಅನ್ನ ಸಿನಿಮಾಗೆ ಮಾಡ್ತಾ ಇದ್ದಿದ್ದು. ನಂತರ ಡಿಸ್ಟ್ರಿಬ್ಯೂಟರ್ ಆದ್ರು, ಎಕ್ಸಿಬಿಟರ್ ಆದ್ರು, ಅದ್ಭುತವಾದಂತಹ ಡಾನ್ಸರ್ ಕೂಡ ಹೌದು. ಇನ್ನೂ ಕೂಡ ಅವರ ಒಂದು ರೆಕಾರ್ಡ್ ಅನ್ನ ಯಾರು ಬ್ರೇಕ್ ಮಾಡಿಲ್ಲ ಅಂತೆ. ಅಂದ್ರೆ 1 ಇಯರ್ ಅಕಾಡೆಮಿಕ್ ಇಯರ್ ನಲ್ಲಿ 52 ಅವರ ಡಾನ್ಸ್ಗೆ ಪ್ರೈಸ್ ತಗೊಂಡಿರೋದು ಕಾಲೇಜ್ ಡೇಸ್ ಅಲ್ಲಿ. ಇವರಲ್ಲಿ ಚಪ್ಪಾಳೆ. ಸೊ ಒಳಗಿರುವಂತಹ ಒಬ್ಬ ಡಾನ್ಸರು ಮತ್ತೆ ಸಿನಿಮಾ ಪ್ರೇಮಿ. ಆಗ್ಲೇ ನಿಮ್ಮ ಹಿಂದಿನ ಸಿನಿಮಾನಲ್ಲಿ ಪ್ರೂವ್ ಮಾಡಿದ್ದೀರಾ, ನೀವೇನು ಲಂಕೆ ಮೂಲಕ ಅಬ್ಬರಿಸಿದ್ದೀರಾ. ಡಿಟಾಕ್ಸ್ ಬಗ್ಗೆ ಹೆಚ್ಚು ಮಾಹಿತಿ ನೀಡಿ ಸರ್. ಕರೆಕ್ಟ್, ಅವರು ಫಸ್ಟ್ ಬಣ್ಣ ಬಣ್ಣದ ಲೋಕ ಮೂಲಕ ಹೀರೋ ಆಗಿ ಎಂಟ್ರಿ ತಗೊಂಡಿದ್ದು 2011 ನಲ್ಲಿ. ಸ್ವಲ್ಪ ಬೇಕು. ಸಾಕು. ಧನ್ಯವಾದಗಳು. ಬಹಳ ಸಂತೋಷ ಆಗ್ತಿದೆ. ನಾನು ಹೆಚ್ಚಿಗೆ ಮಾತಾಡೋದಿಲ್ಲ, ಯಾವಾಗಲೂ ಹೇಳ್ತೀನಿ ನನ್ನ ಕೆಲಸ ಮಾತಾಡಬೇಕು ಅಂತ. ಆ ಉದ್ದೇಶಕ್ಕೋಸ್ಕರನೇ ನಾನು ಸಿನಿಮಾದ ಮುಹೂರ್ತ ಕೂಡ ನಾನು ಮಾಡೋದಿಲ್ಲ ಜನರಲ್ ಆಗಿ. ಮತ್ತೆ ಸಿನಿಮಾ ಕಂಪ್ಲೀಟ್ ಆದ್ಮೇಲೆ ನಾನು ಕುಂಬಳಕಾಯಿ ಕೂಡ ಹೊಡೆಯೋದಿಲ್ಲ. ಕೆಲಸ ಬಸವಣ್ಣ ಗಾಯಕ ಯೋಗಿ, ಗಾಯಕನೇ ಕೈಲಾಸ ಅಂತ ಹೇಳಿದ್ರು. ಆ ರೀತಿ ಕೆಲಸ ಅಷ್ಟೇ ಮಾತಾಡಬೇಕು. ಆ ಉದ್ದೇಶದಿಂದ ನಾನು ಇಷ್ಟು ದಿನ ಸಿನಿಮಾ ಶುರುವಾಗಿ 1 ವರ್ಷ ಆಯಿತು. ಆಗಿನಿಂದ ಕೂಡ ನಾವು ಕೆಲಸವನ್ನೇ ಮಾಡ್ಕೊಂಡು ಬಂದಿವಿ. ಈಗ ಇನ್ನೊಂದು 6-7 ದಿನ ಬಾಕಿ ಇದೆ ಅಷ್ಟೇ. ಈಗ 6-7 ದಿನ ಕಂಪ್ಲೀಟ್ ಆಯಿತು ಅಂತಂದರೆ ಚಿತ್ರೀಕರಣದ ಭಾಗ ಕಂಪ್ಲೀಟ್ ಆಗುತ್ತೆ. ಸೆಪ್ಟೆಂಬರ್ ಎಂಡ್ನಲ್ಲಿ ನಾವು ಸಿನಿಮಾನ ತೆರೆಗೆ ತರಬೇಕು ಅಂತ ಇದ್ದೀವಿ. ಇನ್ನು ಡಿಟಾಕ್ಸ್ ಬಗ್ಗೆ ಹೇಳೋದಾದರೆ, ಇದೊಂದು ಸೈಕಾಲಜಿಕಲ್ ಥ್ರಿಲ್ಲರ್. ಹೆಣ್ಣಿನ ಮನಸ್ಸು ಒಂದು 7 ವರ್ಷದ ಮಗುವಿಂದ 70 ವರ್ಷದ ಅಜ್ಜಿವರೆಗೂ ಯಾವ ರೀತಿ ಅವ್ರ ಮನಸ್ಸಿನಲ್ಲಿ ತುಮುಲಗಳಿರ್ತವೆ, ಯಾವ ರೀತಿ ಹೋರಾಟಗಳಿರ್ತವೆ, ಯಾವ ರೀತಿ ಹೊಡೆದಾಟಗಳಿರ್ತವೆ ಜೀವನದಲ್ಲಿ ಅನ್ನೋದನ್ನೆಲ್ಲ ಕ್ರೋಢೀಕರಿಸಿ ಮಾಡಿರೋವಂಥ ಕಥೆನೇ ಡಿಟಾಕ್ಸ್. ಅಂದರೆ ಬಾಡಿ ಡಿಟಾಕ್ಸ್ ಅಂತ ಜನರಲ್ ಆಗಿ ಹೇಳ್ತಾರೆ. ನಾನು ಇಲ್ಲಿ ಮನಸ್ಸಿನ ಡಿಟಾಕ್ಸ್ನ ಮಾಡೋದಕ್ಕೆ ಹೊರಟಿದ್ದೀನಿ. ಅದೇ ಮನಸ್ಸಿನ ಡಿಟಾಕ್ಸ್ ಇದೊಂಥರ ಎಡ್ ಕ್ಲೀನರ್ ತರ ಕೆಲಸ ಮಾಡುತ್ತೆ. ಹೇಳಿ ಸರ್, ಏನಾದ್ರು ಪ್ರಶ್ನೆ? ಮೈಂಡ್ ಡಿಟಾಕ್ಸ್, ಮನಸ್ಸಿನ ಡಿಟಾಕ್ಸ್, ಅದನ್ನೇ ನಾನು ಸೂಚ್ಯವಾಗಿ ಹೇಳಿರೋದು. ಕೇಳಿ ಸರ್, ಪ್ರಶ್ನೆ ಏನಾದ್ರು? ಡಿಟಾಕ್ಸ್ ಅಂದ್ರೆ ಏನ್ ಮಾಡ್ತೀರಾ? ಏನು ಅವರ ಪೂರ್ವಾಗ್ರಹಗಳನ್ನು ತೆಗೆದಾಕ್ತೀರಾ, ಅವ್ರ ಚಿಂತನೆಗಳನ್ನು ತೆಗೆದಾಕ್ತೀರಾ? ಹೌದು, ಅದೇ ಟಾಕ್ಸಿಕ್ ಇಂದ ಡಿಟಾಕ್ಸ್ ಎಡೆಗೆ ಆ ಪ್ರಕ್ರಿಯೆಗೆ ನಾವು ಡಿಟಾಕ್ಸ್ ಅಂತ ಹೇಳ್ತಾ ಇರೋದು. ಹೌದು ಸರ್. ಥ್ಯಾಂಕ್ ಯು. ಈಗ ಎಷ್ಟು ಪರ್ಸೆಂಟ್ ಶೂಟಿಂಗ್ ಆಗಿದೆ? 95% ಆಗಿದೆ. ಎಲ್ಲೆಲ್ಲಿ ಮಾಡಿದ್ದೀರಾ? ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಿ. ಬೆಂಗಳೂರು, ಮಂಗಳೂರು, ಉಡುಪಿ ಈ ಕಡೆ ಎಲ್ಲ ಮಾಡಿದ್ದೀವಿ. ಇದು ಸಮುದ್ರದ ಬ್ಯಾಕ್ ಟಾಪ್ ನಲ್ಲಿ ಇಟ್ಕೊಂಡು ಮಾಡಿರುವಂತಹ ಕಥೆ. ಸೊ ಹಾಗಾಗಿ ಹೆಚ್ಚಿನ ಭಾಗ ಚಿತ್ರೀಕರಣ ನಾವು ಮಂಗಳೂರು, ಉಡುಪಿನಲ್ಲೇ ಮಾಡಿದ್ದೀವಿ. ಇನ್ನು ನನಗೆ ಟೆಕ್ನಿಕಲ್, ಹೌದು, ಇದೊಂದು ಟೆಕ್ನಿಕಲ್ ಸಿನಿಮಾ, ಟೆಕ್ನಿಷಿಯನ್ಸ್ ಸಿನಿಮಾ. ಸೊ ಅದೇ ಉದ್ದೇಶದಿಂದ ನಾವು ಮೊದಲು ತಂತ್ರಜ್ಞರಿಗೆ ನಾವು ಗೌರವ ಸಲ್ಲಿಸಿದ್ದು. ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ನನ್ನ ಶಕ್ತಿ ಹಾಲೇಶ್
ಮತ್ತೆ ಎಲ್ವಿನ್ ಜೋಶ್, ಮತ್ತೆ ನಮ್ಮ ಸುಧಾಕರ್, ಮತ್ತೆ ನನ್ನ ಸೂರಿ ಮಾಸ್ಟರ್, ನನ್ನ ಗೆಳೆಯ ಮುರಳಿ ಮಾಸ್ಟರು, ಇವರೆಲ್ಲರೂ ನನ್ನ ಶಕ್ತಿ. ಸೊ ಇದು ಮೊದಲನೇದಾಗಿ ನಾನು ಕನ್ನಡದಲ್ಲಿ ಮಾಡಬೇಕು ಅಂತ ಹೊರಟಿದ್ದು ಸಿನಿಮಾ. ಅದಾದ್ಮೇಲೆ ಇಡೀ ಇಂಡಿಯಾದಲ್ಲಿ, ಸೌತ್ ಇಂಡಿಯಾದಲ್ಲಿ ಎಷ್ಟು ಸೂಪರ್ ಸ್ಟಾರ್ಸ್ ಇದ್ದಾರೆ ಅದರಲ್ಲಿ ಆಲ್ಮೋಸ್ಟ್ ಅರ್ಧ ಜನ ಸೂಪರ್ ಸ್ಟಾರ್ಸ್ ಮನೆ ಬಾಗಿಲು ತಟ್ಟಿದ್ದೀನಿ, ಎಲ್ಲರಿಗೂ ಕತೆ ಹೇಳಿದ್ದೀನಿ. ಸೊ ಫೈನಲಿ ನನಗೆ ಇಷ್ಟ ಆಗಿದ್ದು ತುಂಬಾನೇ ಇಲ್ಲ, ಇದು ಯಾರೂ ವರ್ಕ್ ಆಗ್ತಾ ಇಲ್ಲ ಇದಕ್ಕೆ, ಈ ಕಥೆಗೆ ನನಗೆ ಕಮಲ್ ಹಾಸನ್ ಥರ ನಟ ಬೇಕು ಅಂತ ಅನ್ನಿಸ್ದಾಗ ನನಗೆ ಮತ್ತೆ ಸ್ಟ್ರೈಕ್ ಆಗಿತ್ತು ಕಿಶೋರ್ ಸರ್. ಅವ್ರಿಗೆ ನಾನು ಹೋಗಿ ಕತೆ ಹೇಳಿದೆ. ಕತೆ ಹೇಳಿದಾಗ ರಾಮಪ್ರಸಾದ್, ನಾನು ಪೊಲೀಸ್ ಪಾತ್ರಗಳು ತುಂಬ ಮಾಡಿದ್ವಿ, ಬೋರ್ ಆಗ್ಬಿಟ್ಟಿದ್ದೀನಿ ರಾಮಪ್ರಸಾದ್ ಅಂತ ಹೇಳಿದ್ರು. ಸರ್ ಖಂಡಿತವಾಗ್ಲೂ ಇಲ್ಲ ಸರ್, ನಾನು ನಿಮಗೆ ಇನ್ನೊಂದು ಪಾತ್ರ ಹೇಳಿದ್ನಲ್ವಾ, ಆ ಪಾತ್ರಕ್ಕೆ ಸರ್ ನಾನು ನಿಮ್ಮನ್ನು ಕೇಳ್ತಾ ಇರೋದು ಅಂತ ಹೇಳಿದಾಗ ಬಹಳ ಸಂತೋಷಪಟ್ಟರು. ಅಷ್ಟೇ ಪ್ರೀತಿಯಿಂದ ನಮ್ಗೆ ಇದುವರೆಗೂ ಮಾಡಿಕೊಟ್ಟಿದ್ದಾರೆ ಕೆಲಸನ. ಇವಾಗ ಇನ್ವೆಸ್ಟಿಗೇಷನ್ ಆಫೀಸರ್ ಇಲ್ಲ, ಅದು ಗೊತ್ತಿಲ್ಲ, ಅದು ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ಅದಕ್ಕೆ ಇನ್ವೆಸ್ಟಿಗೇಷನ್ ಆಫೀಸರ್ ಅವರೇನಾ ಅಂತ ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಅದೇ ಕಷ್ಟ ಆಗ್ತಾ ಇರೋದು. ಈಗ ನಿಮ್ಮ ಟೈಟ್ಲು ಯೂನಿವರ್ಸಲ್ ಆಗಿದೆ, ಥ್ಯಾಂಕ್ ಯು. ಎಲ್ಲ ಲ್ಯಾಂಗ್ವೇಜ್ಗೂ ಅಪ್ಲೈ ಆಗುತ್ತೆ. ಹೌದು. ಆದರೆ ಅದು ಒಳಗೆ ಏನಿದೆ ಅಂತ ಇನ್ನು ಸ್ವಲ್ಪ ವಿವರವಾಗಿ ಹೇಳ್ಬೋದು. ಅದು ಕ್ರಮೇಣ ಸ್ವಲ್ಪನೇ ಫೀಡಿಂಗ್ ಮಾಡೋಣ ಅಂತ ನನ್ನ ಮನಸ್ಸಿನಲ್ಲಿ ಇರೋದು. ಡಿಟಾಕ್ಸ್ ಕೋರ್ಸ್ 1, ಕೋರ್ಸ್ 2, ಕೋರ್ಸ್ 3 ಆ ಥರ ಆಗುತ್ತೆ. ಆ ಉದ್ದೇಶದಿಂದ ಈಗ ಟೈಟಲ್ ಅಷ್ಟೇ ನಾವು ತೋರಿಸೋಣ ಅನ್ನೋ ಉದ್ದೇಶಕ್ಕೋಸ್ಕರ ಟೈಟಲ್ ಲಾಂಚ್ ಮಾಡಿದ್ದೀವಿ. ಹಾಂ, ಈಗ ಏನಂದ್ರೆ ನಾವು ಟೆಕ್ನಾಲಜಿ ಜೊತೆಗೆ ಹೊಂದ್ಕೊಂಡೇ ಹೋಗ್ಬೇಕಮ್ಮ, ಅದಿದೆ, ಅದು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ, ಅದನ್ನ ಬಿಟ್ಟು ನಾವು ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಈ ಹಿಂದೆ ಕೂಡ ಅಷ್ಟೇನೆ ಅದೇ ಥರನೇ ಆಗಿತ್ತು, ಇವಾಗಲೂ ಹಂಗೆ ಆಗುತ್ತೆ, ಮುಂದಕ್ಕೂ ಹಂಗೆ ಆಗುತ್ತೆ. ನಾವು ಟೆಕ್ನಾಲಜಿ ಜೊತೆ ಹೋಗ್ಲಿಲ್ಲ ಅಂತಂದ್ರೆ ನಾವು ಮುಂದುವರಿಯಕ್ಕೆ ಆಗೋದೇ ಇಲ್ಲ. ಇಲ್ಲ, ಅದೊಂದು ಬೇರೆ ಕತೆ ಮಾಡ್ತಾ ಇದ್ರೆ, ನನ್ನ ಆತ್ಮೀಯರಾದಂತ ಪ್ರತಿಗುರು ಪ್ರಸಾದ್ ಸರ್ ಆ ಕಥೆನ ಇಟ್ಕೊಂಡು ಮಾಡ್ತಾ ಇದ್ದಾರೆ. ನನ್ನದೇ ಪ್ರೊಡಕ್ಷನ್ ಅಲ್ಲಿ ಅವ್ರು ಮಾಡ್ತಿದ್ದಾರೆ. ಈಗ ಹೆಣ್ಮಕ್ಳು ಕೊಲೆಗಳು ಸುಚೇಂದ್ರ ಪ್ರಸಾದ್ ಸರ್ ಅವರ ಆಗಮನವಾಗಿದೆ. ಸರ್ ನರ್ಮಯ್ಯ, ಸ್ವಾಗತ ತಮಗೆ. ನೋಡ್ತಾ ಹೋಗ್ತಾ ಹಿಂದಕ್ಕೆ ಹೋಗ್ಬಿಡ್ರಿ ರಾಮಪ್ರಸಾದ್. ಏನು ಉತ್ತರ ಇದೆ ನಿಮ್ಮ ಸಿನಿಮಾದಲ್ಲಿ? ಎಲ್ಲದಕ್ಕೂ ಸಿನಿಮಾ ಉತ್ತರ ಕೊಡುತ್ತೆ ಸರ್. ಹೌದು, ಖಂಡಿತವಾಗ್ಲು. ಈಗ ಈ ಡಿಟಾಕ್ಸ್ ಯಾವ ರೀತಿ ಮಾಡ್ತೀರಾ? ಡಿಟಾಕ್ಸ್ ಯಾವ ರೀತಿ ಮಾಡ್ತೀರಾ ಅಂತ ಸರ್ ಅದನ್ನೇ ಮುಂದೆ ನೋಡಿ. ಯಾವ್ದಾರ ಹೆಣ್ಣಿನ ಮುಖಾಂತರನ ಅದು ಬೇರೆ ಏನಾದ್ರು? ಹೌದು, ಸುಮಾರು 12 ಜನ ನಾಯಕರಿದ್ದಾರೆ ಈ ಚಿತ್ರದಲ್ಲಿ. ಸೊ ಅವ್ರು ಒಂದೊಂದು ಪಾತ್ರಕ್ಕೂ ಒಂದೊಂದು ಕ್ಯಾರೆಕ್ಟರೈಸೇಷನ್ ಇದೆ. ಹಾಗಾಗಿ ಸೂಚ್ಯವಾಗಿ ಪ್ರತಿಯೊಂದನ್ನು ಹೇಳ್ತಾ ಇದೆ. ಸಮಾಜದ ಎಷ್ಟು ಸ್ತರಗಳಿದ್ದಾವೆ ಅಷ್ಟು ಸ್ತರಗಳ ಬಗ್ಗೆ ಮಾಡಿರುವಂಥದ್ದು, ಅಂದ್ರೆ ಹೆಣ್ಣಿಗೆ ಸಂಬಂಧಪಟ್ಟಂತೆ. ಹೆಣ್ಣುಗಳು ಅಂದ್ರೆ ಹೀರೋಯಿನ್ಗಳು ನಮ್ಮವರೇ ಇರ್ತಾರ ಅಥವಾ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಿದ್ರೆ ಬೇರೆ ರಾಜ್ಯದಲ್ಲಿ ಯಾರು ಇದ್ದಾರೆ? ಎಲ್ಲ ಕಡೆಯಿಂದಲೂ ಹೈದರಾಬಾದ್ ಇಂದ ಇದ್ದಾರೆ, ಮತ್ತೆ ಜೈಪುರಿಂದ ಇದ್ದಾರೆ, ಡೆಲ್ಲಿಯಿಂದ ಇದ್ದಾರೆ, ಉತ್ತರಾಖಂಡ್ ಇದ್ದಾರೆ. ಆ ರೀತಿ ಪ್ಯಾನ್ ಇಂಡಿಯಾ ಆರ್ಟಿಸ್ಟ್ ಇದ್ದಾರೆ. ಕರ್ನಾಟಕದಿಂದ ಇದ್ದಾರೆ. ಇಲ್ಲೇ ಇದ್ದಾರೆ. ಇಲ್ಲಿ ಪೂಜಾ ರಾಮಚಂದ್ರ ಕರ್ನಾಟಕದವರೇ. ಹೀರೋಯಿನ್ ಎಡಿಟ್ರೆ ಹೀರೋಯಿನ್ ನೀವು ಸರ್ ಹೇಳಿ. ಹಾಂ, ಅದು ಸಸ್ಪೆನ್ಸ್ ಇದೆ ಸರ್, ಆ ಕಾರಣಕ್ಕೋಸ್ಕರನೇ ಟ್ಯಾಗ್ಲೈನ್ ಅನ್ನು ರಿವೀಲ್ ಮಾಡಿ. ಅದು ಕೋರ್ಸ್ 2 ನಲ್ಲಿ ಬರುತ್ತೆ ಸರ್. ಮಾಡಿದಾರಂತೆ ನಾವು ಇವಾಗಲೇ ಹೇಳಿದ್ರೆ ಅದು ಸಸ್ಪೆನ್ಸ್ ರಿವೀಲ್ ಆಗುತ್ತೆ ಆ ಉದ್ದೇಶದಿಂದ ನಾನು ಅದನ್ನ ಬೇಕು ಅಂತಾನೆ ಹೈಡ್ ಮಾಡಿದ್ದೀನಿ ಸರ್. ಖಂಡಿತವಾಗ್ಲೂ ಹೌದು, ಇದು ಸತ್ಯ ಘಟನೆ ಆಧಾರಿತ ಚಿತ್ರ.
ಸೊ ಇದ್ರ ಮುಂದಕ್ಕೆ ಒಂದೊಂದು ಸ್ವಲ್ಪನೇ ನಾನು ಫೀಡ್ ಮಾಡ್ತಾ ಹೋಗ್ತೀನಿ ಯಾವುದು ಏನು ಅಂತ. ಇವತ್ತು ಓನ್ಲಿ ಶೀರ್ಷಿಕೆ ಅನಾವರಣ ಮಾತ್ರ ಮಾಡಬೇಕು ಅನ್ನೋದು ತಲೆಯಲ್ಲಿರೋ ಕಾರಣದಿಂದ ಒಂದು ಸ್ವಲ್ಪನೇ ಕೊಡ್ತಾ ಹೋಗೋಣ ಅಂತ. ಸೈಕಾಲಜಿ ಅಧ್ಯಯನ ಹೇಗೆ? ಸೈಕಾಲಜಿ ಅಧ್ಯಯನ ಸೈಕಾಲಜಿ ಅಧ್ಯಯನ ಹೇಗೆ? ಹುಟ್ಟಾಗಿಂದನೇ ಸೈಕಾಲಜಿ ಅಧ್ಯಯನ ಇದ್ದೇ ಇರುತ್ತೆ, ಅದು ನಮಗೆ ಗೊತ್ತಿರೋದಿಲ್ಲ ಅಷ್ಟೇ. ಇದು ನಾವು ಭಾರತೀಯರು ಆಧ್ಯಾತ್ಮದ ಜೊತೆಗೇನೆ ನಾವು ಹೊಂದ್ಕೊಂಡು ಬೆಳ್ಕೊಂಡು ಬಂದಿದ್ದೀವಿ. ಸೊ ಜೊತೆನಲ್ಲೇ ಇದನ್ನು ಅಷ್ಟೇನೆ ಸೈಕಾಲಜಿನೂ ನಮ್ಮ ಜೊತೆನಲ್ಲೇ ಇರುತ್ತೆ, ನಮ್ಗದು ಗೊತ್ತಿರೋದಿಲ್ಲ. ಉದಾಹರಣೆಗೆ ಆಂಜನೇಯಂಗೆ ಅವ್ನು ತುಂಬಾ ಶಕ್ತಿವಂತ ಅನ್ನೋದು ಅವ್ನಿಗೆ ಗೊತ್ತೇ ಇಲ್ಲ, ಬೇರೆಯವ್ರು ಹೇಳ್ಬೇಕು. ಸೊ ಅದೇ ರೀತಿನೇ ಪ್ರತಿಯೊಂದು ನಮ್ಮ ಭಾರತೀಯರಲ್ಲಿ ಪ್ರತಿಯೊಂದೂ ಅಡ್ಕೊಂಡಿದೆ. ಮಹಾಭಾರತ ಆಗ್ಲಿ ಅಥವಾ ರಾಮಾಯಣ ಬಿಟ್ಟು ನಾವು ಕತೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಕೂಡ ಅದರ ರೆಫರೆನ್ಸೇ ಇದೆ. ಇಲ್ಲ ಸರಿ, ಸಿನಿಮಾ ನೀವು ಬರಬೇಕು. ನನಗೆ ಪೊಲೀಸರು ಬಂದ್ರೆ ಅದು ಮಹೇಶ್ವರ ಅಂತ ಆಗಲಿ ಪೊಲೀಸರು ಮಾಡಕ್ಕೆ ಕರ್ಕೊಂಡ್ ಬರ್ತಾರೆ ಮತ್ತೆ ಅಂತ. ನಾನು ಪೊಲೀಸರು ಮಾಡಲ್ಲ ಅಂತ. ಇಲ್ಲ ಸರ್, ಇನ್ನೊಂದು ರೋಲಿ ಮಾಡಬೇಕು. ಸರಿ, ಓಕೆ. ಕ್ಲೈಮ್ಯಾಕ್ಸ್ ಏನು ಹೇಳಿ? ಕ್ಲೈಮ್ಯಾಕ್ಸ್ ಹೇಳಕ್ ರೆಡಿ ಇಲ್ಲ. ಸುಮಾರು ಸತಾಯಿಸಿದ್ರು, ನಾನು ಸತಾಯಿಸಿದೆ. ಇಲ್ಲ, ನಾನು ಡೇಟ್ ಕೊಡಲ್ಲ, ನೀವು ಒಪ್ಕೊಂಡ್ರೆ ನಾನು ಕ್ಲೈಮ್ಯಾಕ್ಸ್ ಹೇಳ್ತೀನಿ ಅಂತ. ಒಪ್ಕೊಂಡ್ಬಿಟ್ಟು ಮೇಲೆ ಕ್ಲೈಮ್ಯಾಕ್ಸ್ ಇಷ್ಟ ಆಗ್ತಿದ್ರೆ ಹೆಂಗೆ ಅಂತ. ಸರಿ, ಆಮೇಲೆ ಏನೋ ಹೇಳಿ ತಪ್ಪಿಸ್ಕೊಳ್ಳೋಣ, ಪರವಾಗಿಲ್ಲ, ಇವ್ರು ಹೇಳಿ ಕ್ಲೈಮ್ಯಾಕ್ಸ್ ಇಷ್ಟ ಆದ್ರೂ ಮಾಡಿದ್ಬೇಕು ನೆಪ ತಪ್ಪಿಸ್ಕೊಳ್ಳೋಣ ಅಂತ. ಬಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಅವ್ರು ಹೇಳ್ದಂಗೆ ಸೈಕಲಾಜಿಕಲ್ ಥ್ರಿಲ್ಲರ್ ಅಂತ ನಾವು ಹಂಗೆ ಜನರಲೈಸ್ ಮಾಡ್ಬಿಡ್ತೀವಿ. ಸ್ವಲ್ಪ ಯೋಚನೆಗೆ ಹಂಚುವಂತ, ಜೊತೆಗೆ ಒಂದ್ ಸ್ವಲ್ಪ ಮೆದುಳಿಗೆ ಕೆಲಸ ಕೊಡುವಂತ ಸಿನಿಮಾ. ನೋಡ್ತಾನೆ ಅಂದ್ರೆ ಅವರ ಕಥೆ ಹೇಳುವ ಶೈಲಿ, ಚಿತ್ರಕಥೆಯ ವಿಧಾನ ಒಂದಷ್ಟು ನಾನ್ ಲೀನಿಯರ್ ಆಗಿರುತ್ತೆ. ಜೊತೆಗೆ ಸುಮಾರು ಇವ್ರು ಹೇಳೋದಲ್ಲ, 2 ಜನ ಆಕ್ಟರ್ಗಳು ಪಾತ್ರಗಳು, ಎಲ್ಲವೂ ಮುಖ್ಯ ಪಾತ್ರಗಳು ಬಂದಾಗ ಕಥೆಗಳು, ಬೇಕಾದಷ್ಟು ಕಥೆಗಳು ಒಂದಕ್ಕೂ ಒಂದು ಹೆಣ್ಕೊಂಡು ಹೋಗಿದೆ. ಇವೆಲ್ಲವೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ನನಗೆ. ಅದೇ ಕುತೂಹಲ ಅಂದ್ರೆ ಕಮಲ್ ಹಾಸನ್ ಅವ್ರು ಮಾಡ್ಬೋದಾಗಿದ್ದ ಪಾತ್ರ ನಿಮ್ದು ಅಷ್ಟು ದೊಡ್ಡದಿದೆ. ಆಮೇಲೆ ಅದು ಏನಿದೆ ಅನ್ನೋದ್ರ ಒಂದು ಚೂರು ಸುಳಿವನ್ನು ನೀವು ಕೊಡ್ತಾ ಇದ್ದೀರಿ. ಅವರೇನೋ ಪ್ರೀತಿಯಲ್ಲಿ ಹೇಳಿದ್ರು, ಕಮಲ್ ಸರ್ ಎಲ್ಲ ನಮ್ಮನೆಲ್ಲ ಅಂತ ಕಂಪೇರ್ ಮಾಡ್ಕೊಳ್ಳಬಾರ್ದು. ಬಟ್ ತುಂಬಾ ಇಂಟ್ರೆಸ್ಟಿಂಗ್ ಆದ ಪಾತ್ರ, ನನಗೂ ತುಂಬಾ ಫ್ರೆಶ್ ಆಗಿತ್ತು. ಬೇರೆ ಅಂತ ನಾನು ಇದುವರೆಗೂ ಪ್ರಯತ್ನ ಪಡದೇ ಇರುವಂತ ಒಂದು ಪಾತ್ರ, ಜೊತೆಗೆ ಬೇಕಾದಷ್ಟು ಶೇಡ್ಗಳಿದ್ದಂತ ಪಾತ್ರ. ಜೊತೆಗೆ ಅವ್ರು ಹೇಳಿದಂಗೆ ಇವತ್ತಿನ ಟಾಕ್ಸಿಸಿಟಿ ಇಷ್ಟೊಂದು ಹೆಚ್ಚಾಗಿರುವಂತ ಸಂದರ್ಭದಲ್ಲಿ ಅದನ್ನು ಡಿಟಾಕ್ಸ್ ಮಾಡಕ್ಕೆ ಸಿನಿಮಾ ಒಂದು ಕಲೆಯ ಮಾಧ್ಯಮದಿಂದ ಕಲಿತ ಸಾಧ್ಯ ನಮಗೆ. ಸೊ ಹೋಪ್ಫುಲಿ ನಮ್ಮ ಸಿನಿಮಾ ಮಾಡುತ್ತೆ ಅನ್ಸುತ್ತೆ. ಜನ ಅದನ್ನು ವಿತರಿಸಬೇಕು. ಪ್ರಯತ್ನ ಅಂತೂ ಆಗಿದೆ, ತುಂಬಾ ಪ್ರಾಮಾಣಿಕ ಪ್ರಯತ್ನ ಆಗಿದೆ. ಇಷ್ಟೊಂದು ಜನ ಒಟ್ಟಿಗೆ ಸೇರಿದ್ದಾರೆ, ಎಷ್ಟೊಂದು ಜನ ಟೆಕ್ನಿಷಿಯನ್ಸ್ ಎಲ್ಲರೂ ಈ ಸಿನಿಮಾದ ತುಂಬಾ ಪ್ರಮುಖ ಪಾತ್ರ ವಹಿಸಿರುವಂತವ್ರೆ. ಯಾಕಂದ್ರೆ ಅವರೆಲ್ಲರಿಂದಲೂ ಈ ಸಿನಿಮಾ ಒಂದೊಂದು ಹಂತ ಮೇಲಕ್ಕೆ ಹೋಗ್ತಾ ಹೋಗಿದೆ. ಸೊ ಎಲ್ಲರಿಗೂ ಧನ್ಯವಾದ. ರಿವ್ಯೂ ಮಾಡೋದಿದೆಯಾ? ಪಾತ್ರಗಳು ಸೆಲೆಕ್ಷನ್ ಇಂದನೇ ಒಂದಷ್ಟು ದೂರ ಆ ಸಿನಿಮಾಗಳು ರಿಜೆಕ್ಟ್ ಮಾಡ್ತಾ ಇದ್ದೀರಾ ಬೇಡ ಅಂತ? ಅದೇ ಪೊಲೀಸ್ ಪಾತ್ರ ಭಯ ಆಗುತ್ತೆ. ಚೆನ್ನಾಗಿದ್ರೆ ನಡೀತ ಅಂತ ಮಾಡಬೇಕು, ಏನಂದ್ರೆ ಪಾತ್ರಗಳು ಆಯ್ಕೆಯಿಂದನೂ ಒಂದಷ್ಟು ಸಿನಿಮಾಗಳು ರಿಜೆಕ್ಟ್ ಮಾಡ್ತಾ ಇದ್ದೀರಾ ಅಂತ? ರಿಜೆಕ್ಟ್ ಮಾಡಿ ಅದು ಆಗ್ಲೇಬೇಕಾಗುತ್ತಲ್ಲ. ಅಂದ್ರೆ ಒಬ್ಬ ಕಲಾವಿದನ ಜೀವನ ಎಷ್ಟು ಮಹಾ ಇರುತ್ತೆ, ಎಷ್ಟು ಸಿನಿಮಾ ಮಾಡ್ಬೋದು ಅವನ ಜೀವನ ಕಾಲದಲ್ಲಿ. ಮಾಡೋದನ್ನ ಅಟ್ಲೀಸ್ಟ್ ಪ್ರಾಮಾಣಿಕವಾಗಿ, ನಮ್ಮ ನಿಯತ್ತು ಯಾವಾಗಲೂ ಪ್ರೇಕ್ಷಕರಿಗೋಸ್ಕರ ಇರಬೇಕಲ್ಲ. ಪ್ರೇಕ್ಷಕರಿಗೋಸ್ಕರ ಸಿನಿಮಾ ಮಾಡೋದ್ರಿಂದ, ಅವರು ಸೇರಿ ಸಿನಿಮಾ ಕಂಪ್ಲೀಟ್ ಆಗೋದ್ರಿಂದ ಅವ್ರಿಗೆ ನಾವು ಸಿನಿಮಾ ಮಾಡ್ತಾ ಅಟ್ಲೀಸ್ಟ್ ನನಗೆ ತಿಳಿದ ಮಟ್ಟಿಗೆ ಪ್ರಾಮಾಣಿಕವಾಗಿರ್ಬೇಕು ಅವರಿಗೆ. ಬರೀ ದುಡ್ಡುಗೋಸ್ಕರ ಅಥವಾ ಏನೋ ಒಂದು ಗೋಜಗತ್ತೆ ಅಂತ ಮಾಡೋದಕ್ಕಿಂತ ಆದಷ್ಟು ಹೆಚ್ಚಿಗೆ ಪ್ರಯತ್ನ, ಪ್ರೇಕ್ಷಕರಿಗೆ ಪ್ರಾಮಾಣಿಕವಾಗಿರೋ ಪ್ರಯತ್ನ ಇರ್ತದೆ. ಆ ಪ್ರಯತ್ನದಲ್ಲಿ ಕೆಲವು ಇಷ್ಟ ಆಗಿರೋದನ್ನು ನನ್ನ ಕಲಿಕೆ ಇದು ಅಷ್ಟೇ. ಆಕ್ಚುಲಾಗಿ ಆ ಥರದ ಸಿನಿಮಾಗಳು, ಆ ಥರದ ರೋಲ್ಗಳು ಬಂದು ಸಕ್ಸಸ್ ಕೂಡ ಆಗಿರೋದಿದೆ. ನನ್ನ ಜಡ್ಜ್ಮೆಂಟ್ ತಪ್ಪಾಗಿರೋದು ಕೂಡ ಇದೆ. ಅದೆಲ್ಲ ಇದ್ರೂ ಸಹ ನನ್ನ ಗ್ರಹಿಕೆಯಲ್ಲಿ ಯಾವ್ದು ಸರಿಯ ಚಿತ್ರವನ್ನು ಮಾಡ್ಕೊಂಡು ಹೋಗೋ ಪ್ರಯತ್ನ ಇದೆ. ಹಾಗಾಗಿ ಒಳ್ಳೆ ಪೊಲೀಸಿಗೆ ಜಾಸ್ತಿ ಬಂತ ಆಫರ್, ಕೆಟ್ಟ ಪೊಲೀಸಿಗೆ ಜಾಸ್ತಿ? ಒಳ್ಳೆ ಪೊಲೀಸ್ಗೆ ಜಾಸ್ತಿ ಬರುತ್ತೆ. ಅದೊಂದಿದೆ ನಮ್ಮಲ್ಲಿ. ಮೋಸ್ಟ್ಲಿ ಆ ಪೊಲೀಸ್ ಬಗ್ಗೆ ಇರೋ ಭಯನೇ ಅನ್ಸುತ್ತೆ, ಅಥವಾ ಅವರ ಇಮೇಜನ್ನ ವೈಟ್ ವಾಶ್ ಮಾಡೋ ಪ್ರಯತ್ನ ಮಾಡ್ತೀವಿ ಅನ್ಸುತ್ತೆ ನಾವು. ಸೊ ಅದನ್ನ ತೊಳೆದು ಹೆಂಗಾದ್ರು, ಅಥವಾ ನಮ್ಮ ಭರವಸೆ ಇರೋದು ಅದ್ರ ಬಗ್ಗೆ, ಅಥವಾ ನಮ್ಮ ಹೋಪ್ ಪೊಲೀಸ್ ಹಿಂಗಿರ್ಬೇಕು ಅಂತ ಸಿನಿಮಾ ತೋರಿಸೋದೇ ಅಲ್ಲ. ಸಿನಿಮಾ ನೆಗೆಟಿವ್ನೇ ತೋರಿಸ್ತಾ ಇದ್ರು. ಸಿನಿಮಾ ಮೂಲಕ ನಾವು ಈ ಥರದ್ದು ಇದ್ರೆ ಚೆನ್ನಾಗಿರುತ್ತೆ ಅಂತ ತೋರಿಸ್ತೀವಲ್ಲ. ಹಂಗಾಗಿ ಪೊಲೀಸರನ್ನೆಲ್ಲ ಒಳ್ಳೆಯವ್ರ ಅಂತ ತೋರಿಸ್ತೀವಿ. ನಮ್ಗೆ ಇಷ್ಟೊಂದೆಲ್ಲ ಲಾಕಪ್ ಡೆತ್ಗಳಾಗ್ತಾ ಇದ್ರು, ಪೊಲೀಸ್ ಅಟ್ರಾಸಿಟಿ ಆಗ್ತಾ ಇದ್ರು, ಅವ್ರನ್ನ ಕೆಟ್ಟದಾಗ ತೋರಿಸಲ್ಲ. ಇನ್ನೊಂದು ಭಯ ಇರುತ್ತೆ, ಪಿಕ್ಚರ್ ರಿಲೀಸ್ ಆಗಕ್ಕೆ ಬಿಡಲ್ಲ. ಕೆಟ್ಟದಾಗ ತೋರಿಸ್ತಾರಲ್ಲ, ಹೌದು. ಇದನ್ನ ಕ್ಯೂಚ್ತೀರ ಹಾಕೊಂಡು ಇದನ್ನ ಏನೋ ಕ್ಯೂಟ್ಸಿ ಎಲ್ಲ ತಿನ್ಸಿರ. ಅದು ಕೆಟ್ಟಾಗೇನಿಲ್ಲ, ಕಾಮಿಡಿ ಅದು. ಬಟ್ ಚೆನ್ನಾಗಿ ವರ್ಕ್ ಆಗಿದೆ. ನಾನು ಇವತ್ತಿನ ತನಕ ಎಷ್ಟೊತ್ತು ನಾನು ನಂಬಿ ಒಳ್ಳೆ ಸಿನಿಮಾ ಅಂತ ನಂಬ್ಕೊಂಡು ಮಾಡಿರೋದನ್ನೆಲ್ಲ ಯಾರು ನಾಮಿಸ್ಕೊಳ್ಳಲ್ಲ. ಸರ್ ನೀವು ಆ ಸಿನಿಮಾಲಿ
ಹೀಗೆ ಮುದ್ದೆ ಕಲ್ಸ್ಕೊಂಡು ತಿಂತಿರಲ್ಲ ಸಕ್ಕತ್ತಾಗಿತ್ತು ಅಂತ ಹೇಳ್ತಾರೆ. ಏನು ಮಾಡೋದು, ಕಾಮಿಡಿ ಒಂಥರ ಹಾಡುಗಳ ಥರ, ಮ್ಯೂಸಿಕ್ ಥರ ಸುಮಾರು ಕಾಲ ಬದುಕಿದೆ ಸರ್. ಖಂಡಿತ ಸಾಧ್ಯ ಇದೆ ಅನ್ಸುತ್ತೆ ಸರ್. ಯಾಕಂದ್ರೆ ಈಗ ತಾನೇ ಸಿದ್ದಿಗೆ ಅವರ ಸಿನಿಮಾದ ಬಗ್ಗೆ ಮೆನ್ಷನ್ ಮಾಡಿದ್ವಿ. ಎಷ್ಟೋ ಸಿನಿಮಾಗಳು, ಬಂಗಾರ ಮನುಷ್ಯ ಅಂತಲ್ಲ, ಬಂಗಾರ ಮನುಷ್ಯ ಒಂದು ಸ್ಟ್ಯಾಂಡರ್ಡ್ ಆಗಿ ನಾವು ನೋಡೋಕೆ ಹೋದ್ರೆ ಅದು ತುಂಬಾ ಸಮಾಜದಲ್ಲಿ ಬದಲಾವಣೆ ತರುತ್ತೆ. ಎಷ್ಟೋ ಜನ ಸಿಟಿಗೆ ಬಂದವರು, ಸಿಟಿ ಜೀವನಕ್ಕೆ ಅಟ್ರಾಕ್ಟ್ ಆಗಿ ಬಂದವರು ವಾಪಸ್ ಕಡೆಗೆ ಹೋಗಿ, ಜೊತೆಗೆ ಕೋಆಪರೇಟಿವ್ ಮೂವ್ಮೆಂಟ್ಗೆ ತುಂಬಾ ದೊಡ್ಡ ಬೂಸ್ಟ್ ಆಗಿ ಬಂಗಾರ ಮನುಷ್ಯ. ಆ ಥರ ಸಿನಿಮಾ ತುಂಬಾ ಪ್ರಭಾವಶಾಲಿ ಮಾಡಿಲ್ಲ. ಗೊತ್ತಿಲ್ಲ ಸರ್, ಹೀಗೆ ಆಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಆಸೆ ಅಂತೂ ಇದೆ. ನಮ್ಮ ಎಲ್ಲರೂ ಅಷ್ಟೊಂದು ಪ್ರಾಮಾಣಿಕವಾಗಿ ದುಡಿದಿದ್ದಾರೆ, ಪ್ರಯತ್ನನೂ ಅದಿದೆ. ಡೈರೆಕ್ಟರ್ ಹೇಳೋ ಥರ ಏನದು ಹೆಣ್ಣಿನ ಮನಸ್ಸಿನ ಒಳಗಡೆ ನೋಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಜೊತೆಗೆ ನೀವು ಹೇಳ್ತಾ ಇದ್ರಿ ಹೆಣ್ಣು ಕೊಲೆ ಅದ್ರ ಬಗ್ಗೆ ಎಲ್ಲ. ನನಗನ್ಸುತ್ತೆ ಅದು ಒಂದು ಇನ್ಸಿಡೆಂಟ್ ನಾವು ಅಷ್ಟು ದೊಡ್ಡದಾಗಿ ಮಾಡ್ಬಿಟ್ಟು ನೋಡ್ತಾ ಇದ್ವಿ. ಅಲ್ಲ ನಾನು ಹೇಳ್ತೀನಿ, 3 ಹೊಟ್ಟೆ 3 ಮಾಡ್ರು ಹೆಣ್ಮಕ್ಳೇ ಮಾಡಿದ್ದಾರೆ. ಅದೇ ಈ 3 ಹೆಣ್ಮಕ್ಳು ಮಾಡಿದ್ರು ದೊಡ್ಡದಾಗಿ ಮಾತಾಡ್ತೀವಿ. 1000 ಹೆಣ್ಮಕ್ಳು ಕೊಲೆ ಆಗ್ತಾರೆ. 4ನೇದು ಮಿಸ್ ಆಯ್ತು. ಒಂದೊಂದು ನಿಮಿಷಕ್ಕೆ ಎಷ್ಟು ರೇಪ್ಗಳಾಗ್ತದೆ. ಸೊ ನಾವೇನ್ ಮಾಡ್ತೀವಿ, ಅದೇ ಇದು ತುಂಬಾ ಎದ್ದು ಕಾಣಿಸೋದ್ರಿಂದ ಇದನ್ನ ತಗೊಂಡು ಹೆಣ್ಣನ್ನ ವೆಲ್ನೈಸ್ ಮಾಡೋ ಸಾಧ್ಯತೆಗಳು ಜಾಸ್ತಿ ಇರ್ತಾರೆ. ಸೊ ಹಾಗಾಗಿ ನಮ್ಮ ಸಿನಿಮಾದಲ್ಲಿ ಏನಂದ್ರೆ ಹೆಣ್ಣಿನ ಮನಸ್ಸಲ್ಲಿ ಅಂತಂದ್ರೆ ಹೆಣ್ಣಿನ ಕ್ರಿಮಿನಲ್ ಮನಸ್ಸಿನ ಒಳಗಡೆ ಅಂತಲ್ಲ, ಹೆಣ್ಣಿನ ಮನಸ್ಸಿನ ಒಳಗಡೆ ನೋಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅದ್ರೊಳಗಡೆ ಇರುವಂತ ಗಂಡಿನ ಬಗೆಗಿನ ಪೂರ್ವಾಗ್ರಹಗಳನ್ನು ತೆಗೆಯೋ ಪ್ರಯತ್ನವಾಗಿರ್ಬೋದು, ಅಥವಾ ಗಂಡಿನ ತಲೆ ಒಳಗಡೆ ಇರೋ ಪೂರ್ವಾಗ್ರಹಗಳನ್ನು ತೆಗೆಯೋ ಪ್ರಯತ್ನವಾಗಿರ್ಬೋದು. ಸೊ ಟೋಟಲಿ ಒಂಥರ ಸೊಸೈಟಿ ಇದು ಬೇರೆ ಭಾಷೆಗಳು ಕೂಡ ಅಭಿನಯ ಮಾಡ್ತಿರೋದ್ರಿಂದ ಅಲ್ಲಿನ ಪ್ರೆಸ್ ಮೀಟು ಎಲ್ಲ ಅಟೆಂಡ್ ಮಾಡಿರ್ತೀವಿ. ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡ ಸಿನಿಮಾ ನೋಡ್ತಾ ಅಲ್ಲೂ ಕೂಡ ಆ ಸ್ಥಿತಿ ಇದೆ ಅಂತ ಹೇಳ್ತಾರೆ. ನಿಮ್ಗೆ ವೈಯಕ್ತಿಕವಾಗಿ ನೋಡಿದಾಗ ಆ ಥರ ಎಲ್ಲ ಗೊತ್ತಿಲ್ಲ. ಸಿನಿಮಾ ನೋಡ್ತಾ ಇಲ್ಲ ಅಂತ ಅನ್ನೋದಕ್ಕೆ ಎಲ್ಲ ಭಾಷೆಗಳು ಅದು ಇದೆಯಾ ಸಮಸ್ಯೆ? ಎಲ್ಲ ಭಾಷೆಗಳಿಗೂ ಈ ಸಮಸ್ಯೆ ಇದೆ. ಜೊತೆಗೆ ಅವ್ರವ್ರ ಕಂಡಂತ ಅವ್ರವ್ರಿಗೆ ತೋರಿಸಿದ ಪರಿಹಾರಗಳನ್ನು ಕಂಡುಕೊಂಡಿದ್ದಾರೆ. ಒಂದೆರಡಿಗೆ ಮಲಯಾಳಂ ಸಿನಿಮಾಗಳು ತುಂಬಾ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳ್ಬೋದು. ಬೇರೆ ಸಿನಿಮಾ ಇಂಡಸ್ಟ್ರಿಗಳು ಹೆಚ್ಚಿಗೆ ಒಂದು ಲೆವೆಲ್ಗೆ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳ್ಬೋದು. ಕನ್ನಡದಲ್ಲಿ ಈಗಲೂ ಸಹ ತುಂಬಾ ದೊಡ್ಡ ಸಮಸ್ಯೆ, ಬೇಕಾದಷ್ಟು ಕಾರಣ. ಆ ಕಾರಣನೇ ಎಷ್ಟು ಉದ್ದಕ್ಕೆ ಮಾತಾಡ್ತಾ ಹೋಗ್ತೀವಿ. ಒಂದು ಬಂಡವಾಳದಿಂದ ಹಿಡಿದು ಬಂಡವಾಳ ಹಾಕೋರಿಂದ ಹಿಡಿದು ಸಿನಿಮಾ ಮಾಡೋರಿಂದ ಹಿಡಿದು ಆಡಿಯನ್ಸ್ ತನಕ ಬೇಕಾದಷ್ಟು ಬದಲಾವಣೆಗಳು, ಬೇಕಾದಷ್ಟು ಅದರ ಬಗ್ಗೆ ಚಿಂತನೆ ಆಗ್ಬೇಕಾಗಿದೆ ಅಂತ ನನಗನ್ಸುತ್ತೆ. ಹೀಗೆ ಅಂತ ಒಂದೇ ಕಾರಣ ಹೇಳಲಿಕ್ಕಾಗತ್ತಾ ಆಗೋದಿಲ್ಲ, ಅಥವಾ ಒಬ್ಬರನ್ನೇ ಬರೀ ಪ್ರೇಕ್ಷಕರು ಬರ್ತಾ ಇರ್ತಾ ಪ್ರೇಕ್ಷಕರನ್ನ ಮಾತ್ರ ನಾವು ಬ್ಲೇಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರೇಕ್ಷಕರು ಬರದೇ ಇರೋದಕ್ಕೆ ನಾವು ಕಾರಣ ಆಗಿರ್ತೀವಿ. ಸೊ ನಮ್ಮ ಸಿನಿಮಾಗಳು ಆ ಸ್ಟ್ಯಾಂಡರ್ಡ್ ಅಥವಾ ಅವರ ಆಸಕ್ತಿಯನ್ನು ಕೆರಳಿಸುವ ಮಟ್ಟಕ್ಕೆ ಇಲ್ಲ ಅಂತಂದ್ರೆ ಅದಕ್ಕೆ ಅವರು ಕಾರಣ ಆಗಿರ್ತಾರೆ. ಹೆಚ್ಚು ಕಡಿಮೆ ಸಿನಿಮಾ ಆಡಿಯನ್ಸ್ನ ಪ್ರತಿಫಲಿಸುತ್ತೆ ಅಂತ ಹೇಳ್ತಾರೆ. ಕನ್ನಡಿ ಹಿಡಿದಾಗಿದೆ ಎಲ್ಲ ಮಾಧ್ಯಮಗಳು ಸಹ. ಆ ಥರ ಕನ್ನಡಿ ಹಿಡಿದಿದ್ದೀವಿ ಅಂತಂದ್ರೆ ಇದನ್ನು ನೋಡ್ತಾ ಇಲ್ಲ ಅಂದ್ರೆ ಕನ್ನಡಿಯಲ್ಲಿ ಅವ್ರ ಮುಖ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ, ಅಥವಾ ನಾವು ಸರಿಯಾಗಿ ತೋರಿಸ್ತಾ ಇಲ್ಲ, ಏನೋ ಒಂದು ಇದೆ. ಸೊ ಬೇಕಾದಷ್ಟಿದೆ ಸಮಸ್ಯೆಗಳು. ಅದ್ರಲ್ಲಿ ನಾವು ಎಲ್ಲರೂ ಸೇರಿಕೊಂಡು, ಇನ್ಕ್ಲೂಡಿಂಗ್ ಪ್ರೇಕ್ಷಕರು, ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು ಎಲ್ಲರೂ ಸೇರಿಕೊಂಡು ಇದನ್ನ ಸರಿ ಮಾಡ್ಕೊಂಡ್ರೆ ಖಂಡಿತ. ಯಾಕಂದ್ರೆ ಒಂದೊಂದು ಸಿನಿಮಾಗಳು ಓಡ್ತು. ಈಗ ಸೋ ಓಡ್ತು, ಅದು ಓಡ್ತು ಅಂದ್ರೆ ಥಿಯೇಟರ್ಗೆ ಚೆನ್ನಾಗಿ ಬರೋದಕ್ಕೆ ರೆಡಿ ಇದ್ದಾರೆ. ಅವ್ರನ್ನ ಕರ್ಕೊಂಡ್ ಬರೋದಕ್ಕೆ ನಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟು ಸರಿಯಾಗಿ ಕರ್ಕೊಂಡು ಬರೋದಕ್ಕೆ. ಅದೊಂದು ಸಕ್ಸಸ್ ಆದ್ರೂ ಅದನ್ನ ರಿಪೀಟ್ ಮಾಡ್ಲಿಕ್ಕೆ ಆಗಿಲ್ಲ. ನಾವು ಸೇಮ್ ಫಾರ್ಮುಲಾ ಟ್ರೈ ಮಾಡ್ತೀವಿ ಹೊರತು ಅದರಲ್ಲಿ ಸರಿಯಾದ ಕಾರಣಗಳನ್ನ ಗುರುತಿಸಿ ಅದನ್ನ ರಿಪೀಟ್ ಮಾಡೋದಕ್ಕೆ ಕೈಲಿ ಆಗ್ತಾ ಇಲ್ಲ ಅನ್ಸುತ್ತೆ. ಅದು ಮಾಡೋ ಪ್ರಯತ್ನ ಅಂತೂ ಇದೆ. ಎಷ್ಟೆಲ್ಲ ಸೋಲಿದ್ರೂ ಮಾಡ್ತಾ ಇದೀವಿ ಅಂತಂದ್ರೆ ತುಂಬಾ ಒಂಥರ ಮನಸ್ಥೈರ್ಯ ಇರುವಂತ ಒಂದು ಕಲಾ ಮಾಧ್ಯಮ ಇದು ಅಂತ ಅನ್ಸುತ್ತೆ. ಜೊತೆಗೆ ಅಷ್ಟೊಂದು ಕಮಿಟ್ಮೆಂಟ್ ಇರೋದು, ಅಷ್ಟೊಂದು ಲಾಸ್ ಆಗ್ತಾ ಇದ್ದಾಗ ಆ ಪ್ರೊಡ್ಯೂಸರ್ ದುಡ್ಡು ಹಾಕ್ತಾನೆ ಇದ್ದಾರೆ, ಕಲಾವಿದರು ದುಡ್ಡಿದ್ದವರು ಒಂದು ಆಕ್ಟ್ ಮಾಡ್ತಾನೆ ಇದ್ದಾರೆ, ಟೆಕ್ನಿಷಿಯನ್ಸು ಸಕ್ಸಸ್ ಸಿಗದೆ ಇದ್ರು, ದುಡ್ಡು ಸಿಗದೆ ಇದ್ರು ಸಿನಿಮಾಗಳನ್ನ ಮಾಡ್ತಾನೆ ಇದ್ದಾರೆ. ಪ್ರಯತ್ನ ಅಂತೂ ಇದ್ದೇವೆ, ಎಲ್ಲಿ ಸೋಲ್ತಾ ಇದೀವಿ ಅಂತ ಹುಡುಕೋಬೇಕು. ಯಾರು ಮಾತಾಡೋದಿಲ್ಲ ಅಂತ ಗೊತ್ತಾಗೋಯ್ತು ನಮಗೆ. ಆಲ್ರೆಡಿ ಕಿಶೋರ್ ಅವರು ಬಹಳಷ್ಟು ವಿಷಯಗಳನ್ನ ಹೇಳಿದ್ದಾರೆ. ಸೊ ನನಗೆ ಅಷ್ಟೊಂದು ಕ್ವೆಶನ್ ಬರಲ್ಲ ಅಂತ ಅನ್ಕೊಂಡಿದ್ದೀನಿ. ನನಗೆ ಸಿನಿಮಾದ ಚಿತ್ರಕಥೆ ಬಗ್ಗೆನೂ ಅಷ್ಟು ಗೊತ್ತಿಲ್ಲ. ಆದರೆ ಒಂದೇ ಒಂದು ಖುಷಿ ಇದೆ, ರಾಮ್ ಪ್ರಸಾದ್ ಸರ್ ಯಾವುದೇ ಚಿತ್ರ ಮಾಡಿದ್ರು ಒಂದು ಒಳ್ಳೆ ಪಾತ್ರನ ನನಗೆ ಕೊಟ್ಟಿದ್ದಾರೆ. ಇದಕ್ಕಿಂತ ಮುಂಚೆನೂ ಕೇಳಿದ್ರಂತೆ, ಬಟ್ ನಂಗೆ ಜ್ಞಾಪಕ ಇಲ್ಲ. ಬಟ್ ಲಂಕೆಯಲ್ಲಿ ನಾನು ಅವ್ರ ಜೊತೆ ಅವ್ರ ಡೈರೆಕ್ಷನಲ್ಲಿ ಅಭಿನಯಿಸುವಂಥ ಅವಕಾಶ ಆಯಿತು. ಸೊ ಈಗ ಈ ಚಿತ್ರದಲ್ಲಿ ಒಂದು ಒಳ್ಳೆ ಪಾತ್ರ ಇದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ರಾಮ್ ಪ್ರಸಾದ್ ಸರ್. ಯಾವ ಥರ ಪಾತ್ರ ನಿಮಗೆ ಸರ್? ಇವಾಗ ತಾನೇ ಹೇಳಂಗಿಲ್ಲ ಅಂತ ಹೇಳಿದ್ರೆ ಅಲ್ಲ, ಇತ್ತೀಚೆಗೆ ಸೀರಿಯಲ್ ವಿಲನ್ ಪಾತ್ರ ಕನ್ಸ್ಪಿರಸಿ ಇರುವಂಥದ್ದೇ ಮಾಡ್ತಾ ಇದ್ದೀನಿ.
ಇಲ್ಲ ಇಲ್ಲ ಆ ಥರದ್ದೇನಿಲ್ಲ. ಇಟ್ಸ್ ಅ ಪಾಸಿಟಿವ್ ರೋಲ್. ಸಿನಿಮಾದಲ್ಲಿ ಈ ಪಾತ್ರ ಮಾಡ್ತಾ ಮಾಡ್ತಾ ನಿಮ್ಮ ಮನಸ್ಸು ಬೀಟ್ ಆಗ್ತಾ ಇತ್ತು ಅಂತ. ಸಾರಿ ಡಿಟಾಕ್ಸ್ ಎಸ್ ನಾವು ಡಿಟಾಕ್ಸ್ ಆಗ್ತಾ ಇದ್ದೀವಿ. ಯಾ ಶೋರ್ ಮೇ ಬಿ ನಮ್ಮ ಯೋಚನೆಗಳು ಬದಲಾಗ್ಬೋದು, ಯಾರಿಗೂ ಗೊತ್ತು. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಸ್ಟೇಜ್ ನಲ್ಲಿ ನಮ್ಮ ಕನ್ನಡದ ಒಂದು ಹುಡುಗ ಅದ್ಭುತವಾಗಿ ಹೆಸರು ಮಾಡಿ ತುಂಬಾ ಖುಷಿ ಅನ್ಸುತ್ತೆ. ವರುಣ್ ಬದಲಾಗಿದ್ದಾರೆ ಅದ್ಭುತ ಆಗಿ. ನಮ್ಮ ಸಿನಿಮಾದಲ್ಲಿ ಒಂದು ಅದ್ಭುತವಾದ ನಟನೆ ಕೂಡ ಮಾಡಿದ್ದಾರೆ. ಪಾತ್ರದ ಬಗ್ಗೆ ಹೇಳ್ತಾರ? ಮೊದಲನೇದಾಗಿ ಜೈ ಶ್ರೀರಾಮ್. ಬಂದಿರೋ ಎಲ್ಲ ಮೀಡಿಯಾ ಸೀನಿಯರ್ಸ್ಗೆ, ಸುಬ್ರಿಗೆ ಎಲ್ರಿಗೂ ನಮಸ್ಕಾರ. ಕಿಶೋರ್ ಸರ್ಗೆ ಸರ್ ಥ್ಯಾಂಕ್ ಯು. ಮೊದಲನೇದಾಗಿ ರಾಮ್ ಪ್ರಸಾದ್ ಸರ್ ನಮ್ಮನ್ನಂಟು ಡಾನ್ಸಿಂದ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನನ್ನ ಡಾನ್ಸ್ ನೋಡಿ ಅವರ ಸೀನಿಯಾರಿಟಿ ನಾನು ತುಂಬ ಕೇಳ್ಪಟ್ಟಿದ್ದೆ. ಅವಾಗ ಅವ್ರು ಸ್ಟೇಜ್ ಮೇಲಿಂದ ಎಲ್ಲ ಹೇಗೆ ಬಳ್ಳಿ ಹೊಡಿತಾ ಇದ್ರು ಅಂತ. ಸೊ ಅದರಿಂದ ಸ್ಟಾರ್ಟ್ ಆಗಿ ಅವರು ನಾನು ಯಾವಾಗ ಬಾಂಬೆಯಿಂದ ಬಂದು ನಾನು ಅವರ ಫಸ್ಟ್ ಚಿತ್ರಕ್ಕೆ ಆ್ಯಕ್ಚುಲಿ ಕೇಳಿದ್ರು. ಬಟ್ ಕಾರಣಾಂತರದಿಂದ ಆಗಿರಲಿಲ್ಲ. ಸೊ ಈ ಟೈಮು ಒಂದು ಅದ್ಭುತವಾದ ಒಂದು ಪಾತ್ರ ಕೊಟ್ಟಿದ್ದಾರೆ. ಅದರಲ್ಲಿ ಏನು ಹೇಳೋದು, ಒಂದು ಒಳ್ಳೆ ಫೈಟ್ಸ್ ಇದೆ, ಡಾನ್ಸ್ ಇದೆ. ನನ್ನ ಟ್ಯಾಲೆಂಟ್ ಏನೇನಿದೆಯೋ ಅದನ್ನ ಪೂರ್ಣವಾಗಿ ಉಪಯೋಗಿಸ್ಕೊಂಡಿದ್ದೇನೆ ಸರ್ ಅಂತ ಹೇಳ್ಬೋದು. ಅಷ್ಟೇ, ಅದೇ ಸರ್. ಯಾವಾಗ ಆಪರ್ಚುನಿಟೀಸ್ ಕಡಿಮೆ ಅಂತ ಹೆಸರು ಚೇಂಜ್ ಆಗುತ್ತೆ ಸರ್. ಹೆಸರು ಚೇಂಜ್ ಆಯ್ತಾ? ಹೌದು ಸರ್, ಪರವಾಗಿಲ್ಲ ಸರ್. ಇವಾಗ ಈಗ ಹೌದು ಆಲ್ಮೋಸ್ಟ್ ಈ ಸೆಟ್ ಮಾಡ್ತೀವಿ. ಇಲ್ಲ ಸರ್, ನಮ್ಮ ಗುರುಗಳಿದ್ದಾರೆ, ರಾಮಮೂರ್ತಿ ಗುರುಗಳು ಅಂತ, ಅವರು ಕೊಟ್ಟಿದ್ದಾರೆ. ವರುಣ ಅಂದ್ರೆ ನೀನು ಯಾವಾಗ ಅವಾಗ ಬಂದು ಮಳೆ ಬಂದು ಹೋಗ್ತಾ ಇರ್ತೀಯ, ಸ್ವಲ್ಪ ಅದ್ಭುತವಾಗಿರೋ ನಿನ್ನ ಟ್ಯಾಲೆಂಟ್ಗೆ ಸ್ವಲ್ಪ ಶೈನ್ ಆಗುವಂತ ಅದ್ಭುತ ಸೀಸನ್ ರೈನಿ ಸೀಸನ್. ಇಲ್ಲ ನಂಬರ್ ಏನು ಕೊಟ್ಟೋಗಿ ಒಂಚೂರು. ಸ್ವಲ್ಪ ಖುಷಿಯಾಗೂ ಇದೆ. ಬಟ್ ಬಂದಿರೋ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ರಾಮ್ ಸರ್, ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾನು ಅಷ್ಟು ಐ ಡೋಂಟ್ ವಾಂಟ್ ಟು ಸೇ ಎನಿಥಿಂಗ್ ರೈಟ್ ನೌ, ಬಟ್ ಇಟ್ಸ್ ಬಿನ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ to share the stage with Kishore sir and all the senior actors here, and my heartfelt gratitude for Ram sir again. ನರ್ವಸ್ ಅಲ್ಲಿ ಕನ್ನಡ ಮತ್ತೆ ಬಿಟ್ರಿ? ಸ್ವಲ್ಪ ನರ್ವಸ್ ಆಗ್ತಿದೆ, ಅದರಿಂದ ಕನ್ನಡದ ನರ್ವಸ್ ಆಗಿ ಬರಾಗಿಲ್ಲ, ಕನ್ನಡದ ನರ್ವಸ್ ಆಗಿ. ಶೋರ್ ಸರ್. ಸೊ ನಮ್ಮ ಅಪ್ಪ ಮತ್ತು ಮಮ್ಮಿನೂ ಬಂದಿದ್ದಾರೆ ಇಲ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಮೈ ಬೆಸ್ಟ್ ಫ್ರೆಂಡ್. ಆ್ಯಂಡ್ ಇವತ್ತಿನ ಈವೆಂಟ್ ಟೈಟಲ್ ಲಾಂಚ್ ಬಗ್ಗೆ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಟೈಟಲ್. ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಫಾರ್ ಮೋರ್ ಲವ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ 2 ಕಲರ್ಸ್ ಡಿಸೈಡ್ ಆಗಿತ್ತು. ಎಂತ್ ಮೂಮೆಂಟ್ ಅಲ್ಲಿ ಬ್ಲ್ಯಾಕ್ ಆದ್ರು. ಬಟ್ ಆಕ್ಚುಲಿ ಸುಶೀಂದ್ರ ಪ್ರಸಾದ್ ಸರ್ ಒಬ್ಬರೇ ಬ್ಲೂ ಹಾಕಬಾರ್ದು ಅಂತ ಹೇಳಿ ಅವರು ನಿನ್ನ ಮೊದಲನೇ ಸಿನಿಮಾ ಸಿನಿಮಾ ಮಾಡ್ತಿದ್ದೀನಿ, ಬೇರೆ ಸಿನಿಮಾ ಹಲಗಲಿ ಅಂತ ಮಾಡ್ತಾ ಇದ್ದೀನಿ. ಬಟ್ ಪ್ರೆಸ್ ಮೀಟ್ ಫಸ್ಟ್. ಇದು ಎಷ್ಟನೇ ಪಿಕ್ಚರ್ ನಿಮ್ಮದು? ಸಾರಿ, ಇದು ಎಷ್ಟನೇ ಸಿನಿಮಾ ನಿಮ್ಮದು? 3ನೇ ಸಿನಿಮಾ. ಕೃಷ್ಣಿಯಾಗಲಿ ಶುಭವಾಗಲಿ ಸೌಖ್ಯಾಶ ಹಾರೈಸ್ತಾ, ಇನ್ನು ನಮ್ಮ ಅನ್ನದಾತೆ ಸುರೇಖ ರಾಮ್ ಪ್ರಸಾದ್ ನಿಂದಿರುವಂತಹ ಮಹಿಳಾ ಶಕ್ತಿ ಏನ್ ಹೇಳ್ತಾರೆ? ಶ್ರೀಮತಿ ಮತ್ತು ನಮ್ಮ ಪ್ರೊಡ್ಯೂಸರ್. ಖುಷಿ ಆಗುತ್ತೆ ಮತ್ತೆ ಮೀಟ್ ಮಾಡಿದ್ದು. ಲಂಕೆಗೆ ತುಂಬ ನೀವು ತುಂಬ ನಮ್ಮನ್ನು ಎಂಕರೇಜ್ ಮಾಡಿ ಸಪೋರ್ಟ್ ಮಾಡಿದ್ವಿ. ಡಿಟಾಕ್ಸ್ಗೂ ಕೂಡ ನಿಮ್ಮ ಸಹಾಯ, ನಿಮ್ಮ ಪ್ರೀತಿ ಇರಲಿ ಅಂತ ನಾನು ಥ್ಯಾಂಕ್ ಯು ಸಿಗಲಿ ಅಂತ ನಮ್ಮ ಸ್ನೇಹಿತರೆ ಹೊಟ್ಟೆ ಹೊರ್ಕೊಂತ ಇದ್ದಾರೆ. ಯಾಕೆ ಸರ್? ಅದೇ ಹೇಳೋ ಅವ್ರ ವೈಫ್ ಎಲ್ಲ ಇನ್ವೆಸ್ಟ್ ಮಾಡಿದ್ರೆ ನಮಗೂ ಇಲ್ಲ ಅದರ ಅದೃಷ್ಟ ಅಂತ. ಹೆಸರು ಚೇಂಜ್ ಮಾಡೋಣ. ಮನೇಲಿ ಲಟನ್ಗೆ ಓಕೆ, ಹೆಚ್ಚು ಸಿನಿಮಾ ರಿತಾನ್ಯಾ ರಾಮ್ ಪ್ರಸಾದ್. So, hi guys, my name is Ritania and sorry for not speaking Kannada. I don't know much of Kannada.
ಕ್ವೆಶನ್ಸ್ಗಿನ ಒಂದು ರಿಕ್ವೆಸ್ಟ್, ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಕನ್ನಡ ಮಾತಾಡ್ಬೇಕು. ಓಕೆ, ಕನ್ನಡದಲ್ಲಿ ಮಾತಾಡ್ಬೇಕಮ್ಮ. ಇಷ್ಟು ಮಾತಾಡಿದ್ರೆ ಸಾಕು ಕಂದ, ಕನ್ನಡದ ಕಂದ. ನನಗೆ ಕನ್ನಡ ನಿಮ್ಮಪ್ಪ ಹೇಳ್ಕೊಟ್ಟಿಲ್ವಾ ಕನ್ನಡ? ನೀನ್ ಕನ್ನಡ ಚೆನ್ನಾಗಿ ಮಾತಾಡೋ ನಮ್ಗೆ ಇನ್ನೂ ಖುಷಿ ಆಗುತ್ತೆ. ಧನ್ಯವಾದಗಳು. ಇದು ಪೂಜಾ ಕನ್ನಡ ಗೊತ್ತಿಲ್ಲ. ಎಲ್ರಿಗೂ ನಮಸ್ಕಾರ, ನಾನು ಪೂಜಾ ರಾಮಚಂದ್ರ. ಡಿಟಾಕ್ಸ್ ಮೂವಿಯಲ್ಲಿ ನನ್ನ ರೋಲ್ ಏನಂದ್ರೆ ಇವತ್ತು ನಾನು ಹೇಳಲ್ಲ, ಅದಕ್ಕಿಂತ ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತಾರೆ ಅವಾಗ ನಾನು ಹೇಳ್ತೀನಿ. ಆದ್ರೆ ಹೇಳೋ ಹಾಗೆ ಸರ್ ತುಂಬಾ ಚೆನ್ನಾಗಿ ಎಲ್ಲರನ್ನೂ ಕಾಸ್ಟಿಂಗ್ ಮಾಡಿದ್ದಾರೆ. ಅದರಲ್ಲಿ ಕಿಶೋರ್ ಸರ್ನ ಮಾತ್ರ ಮಿಸ್ ಮಾಡ್ಲಿಲ್ಲ. ಅವ್ರು ಫಸ್ಟ್ ಡೇ ಇಂದಾನು ನನ್ಗೆ ಅವ್ರೇ ಬೇಕು ಅಂತ, ಅವ್ರ ಡೇಟ್ ಸಿಗ್ತಾರ ಸ್ಟಿಲ್ ಅವ್ರೇ ಬೇಕು ಅಂತ ವೇಟ್ ಮಾಡ್ತಾ ಕುತ್ಕೊಂಡಿದ್ರು. ಅವ್ರು ಬೇರೆ ಯಾರನ್ನೇ ಇಮ್ಯಾಜಿನ್ ಮಾಡೋದು ಎಂಡಲ್ಲಿ ಕಿಶೋರ್ ಸರ್ನೇ ಬರ್ತಾ ಇತ್ತು, ಅವ್ರಿಗೆ ಅದೇ ಹೆಸರೇ ಬರ್ತಾ ಇತ್ತು. ಸರ್ ನಾನು ಫಸ್ಟ್ ಡೇ ಇಂದ ಸ್ಟೋರಿ ಹೇಳುವಾಗ ಕಿಶೋರ್ ಸರ್ನೇ ಮೈಂಡಲ್ಲಿ ಇಟ್ಕೊಂಡು ಮೂವಿನ ಮಾಡಿರೋ ತರ ಇತ್ತು ಅದು. ಸೊ ನಾನು ಹೇಳಿದೆ ಸರ್ ನೀವು ಬೇರೆ ಯಾರು ಚೇಂಜ್ ಮಾಡಬೇಡಿ, ಸರೇ ಇರಲಿ, ಕಿಶೋರ್ ಸರೇ ಇರಲಿ, ಅವ್ರ ಡೇಟ್ ಸಿಕ್ಕಿಲ್ಲ ವೇಟ್ ಮಾಡೋಣ ಸರ್ ಪರವಾಗಿಲ್ಲ ಅಂತ ಫಸ್ಟ್ ಡೇ ಇಂದ ಅವರಿಗೆ ವೇಟ್ ಮಾಡಿರುವಂತ ಮೂವಿ ಇದು. ಅಂಡ್ ಕಿಶೋರ್ ಸರ್ನ ನೀವು ಇಷ್ಟು ವರ್ಷ ನೋಡದೇ ಇರುವಂತ ರೋಲ್ ಅದು. ಆಕ್ಚುಲಿ ನೀವು ಡೆಫಿನೆಟ್ ಆಗಿ ನೋಡಿರೋ ಚಾನ್ಸೇ ಇಲ್ಲ, ಆ ತರ ರೋಲ್ ಇದೆ ಅವರು. ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಮೂವಿ ಸರ್ ತುಂಬಾ ಇಂಪ್ರೂವೈಸ್ ಮಾಡಿ 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 ತುಂಬಾ ಸಿಂಪಲ್ ಅನ್ಕೊಂಡಿದ್ರು, ಬಟ್ ಈಗ ಸಕ್ಕತ್ತಾಗಿ ಬಂದಿದೆ. ಎಲ್ಲರೂ ಎಡ್ಜ್ ಅಲ್ಲಿ ಕುತ್ಕೊಂಡು ನೋಡುವಂತ. ನೀವ್ ಹೇಳಿದಕ್ಕೆ ಅವ್ರು ಕಿಶೋರ್ ಹಾಕೊಂಡ್ರು. ಇಲ್ಲ ಇಲ್ಲ ಸರ್ ನನಗೆ ಹೇಳಿದ್ರು, ನಾನು ಹೇಳಿದ್ದಾರೆ ಸರ್. ನೀವು ಒಂದ್ ನಿಮಿಷ ಕೇಳಿ, ನೀವು ಸಿನಿಮಾದ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಆಕ್ಟಿಂಗ್ ಮಾಡಿ ಅದನ್ನ ಹೇಳಿ, ನಿಮ್ದು ಹೇಳಿ. ಇಲ್ಲ ಸರ್ ತುಂಬಾ ಬೇರೆ ಬೇರೆ ಎಲ್ಲ ಡೇಟ್ ಸಿಗ್ತಾ ಇರಲಿಲ್ಲ ಸರ್, ಅಷ್ಟು ಬಿಸಿ ಇದ್ರು. ಬೇರೆ ಬೇರೆ ಹೆಸರೆಲ್ಲ ತಗೊಳ್ತಾ ಇದ್ರು. ಅವಾಗ ಸರ್ಗೆ ಹೇಳಿ ಸರ್ ನೀವು ತುಂಬಾ ಸ್ಟೋರಿನ ಅವ್ರಿಗೆ ಮಾಡಿದೀರಾ, ನೀವು ಅವ್ರಿಗೆ ಹಾಕೊಂಡ್ಬಿಡಿ ಸರ್, ಹೋಗ್ಲಿ ಬಿಡಿ ಸರ್, ಬೇರೆ ಯಾರು ಯೋಚನೆ ಮಾಡಬೇಡಿ ಅಂತ ನಾನೇ ಹೇಳಿದೆ. ಆ ತರ ಸರ್ ಅದಷ್ಟೇ. ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಇದು ನನ್ನ 3ನೇ ಸಿನಿಮಾ. ಇಲ್ಲ ಏನಂದ್ರೆ ಪೂಜಾ ರಾಮಚಂದ್ರ ನಾನು ಕಥೆ ಮಾಡೋ ಜೊತೆಯಿಂದಲೂ ನನ್ನ ಜೊತೆ ಟ್ರಾವೆಲ್ ಮಾಡಿದೆ. ಸೊ ಹಾಗಾಗಿ ಆ ರೀತಿ ನಿಮ್ಮ ಎಕ್ಸ್ಪೀರಿಯನ್ಸ್ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿ ಎಕ್ಸ್ಪೀರಿಯನ್ಸ್ ಅದನ್ನ ಹೇಳಿ. ಅವ್ರ ಪಾತ್ರ ಇನ್ನೂ ಬಂದಿಲ್ಲ, ಈಗ ಬ್ಯಾಲೆನ್ಸ್ ಏನಿದೆಯಲ್ಲ ಅದನ್ನು ಬರುತ್ತೆ. ಅದಕ್ಕೆ ನಮ್ಮ ಹುಡುಗಿ ಬೇರೆ ಎಲ್ಲ ಸುದ್ದಿ ಬಳಸಿ ಹೇಳಿದ್ರು. ಅದಕ್ಕೆ ಅವ್ರು ಆ ಪಾತ್ರ ಈ ಪಾತ್ರ ಹೇಳ್ಬಾರ್ದಲ್ವಾ, ಹೇಳ್ಬಾರ್ದು ನಾನು ಹೇಗೆ ಹೇಳಿ, ನಾನು ಇನ್ನೂ ರೋಲ್ ಆಗಿಲ್ಲ ಅಂತ ಹೇಗೆ ಹೇಳಿ, ಅದಕ್ಕೆ ಈ ತರ ಸುತ್ಕೊಂಡು ಬಂದೆ ಅಷ್ಟೇ. ಅದೇ ಅನ್ಸ್ತಂತೆ, ಈ ಹುಡುಗಿ ಇಲ್ವೇ ಇಲ್ವಲ್ಲ ಸಿನಿಮಾದಲ್ಲಿ ಅಂತ ಡೌಟ್ ಬಂದಿದೆ. ನಮಸ್ಕಾರ. ನಾವಿರುವಂತಹ ಈ ಸ್ಥಿತ್ಯಂತರ ಕಾಲಘಟ್ಟದಲ್ಲಿ ಎಲ್ಲರೂ ವಶೀಕರಣಕ್ಕಾಗಿ ಚಿತ್ರ ಮಾಡ್ತಾರೆ, ಆದರೆ ಇದು ನಿರ್ವಿಷೀಕರಣಕ್ಕಾಗಿ ಚಿತ್ರ ಮಾಡ್ತಿದ್ದಾರೆ. ಸಮಾಜದ ಹೊರೆಗಳನ್ನೆಲ್ಲ ಎಲ್ಲರೂ ಉದ್ಯಮ ರೀತಿಯಲ್ಲಿ ಕೆಲಸ ಮಾಡಿದರೆ ರಾಮ್ ಪ್ರಸಾದ್ ಅದನ್ನು ಮಾಧ್ಯಮ ಅಂತ ಸ್ವೀಕಾರ ಮಾಡಿದ್ದಾರೆ. ಈ ಹಿಂದಿನ ಚಿತ್ರವನ್ನು ನಾವು ಒಟ್ಟಿಗೆ ಪ್ರಯಾಣ ಮಾಡಿದ್ದೇವೆ. ಈ ಚಿತ್ರವನ್ನು ಅವರು ಬಹಳ ಈ ಹಿಂದಿನಂತೆಯೇ ಕಷ್ಟಪಟ್ಟು ಇಷ್ಟಪಟ್ಟು ಮಾಡ್ತಿದ್ದಾರೆ. ಆ ಕಷ್ಟ ಇಷ್ಟಗಳನ್ನ ಒಪ್ಪಿಕೊಂಡೆ ಈ ಚಿತ್ರದ ಭಾಗವಾಗಿರುವುದಕ್ಕೆ ನನಗೂ ತುಂಬ ಹೆಮ್ಮೆ ಅನಿಸುತ್ತೆ. ವಶೀಕರಣ ಯಾಕೆ ಹೇಳಿದ್ದೀನಿ ಅಂತಂದರೆ ಸಾಮಾನ್ಯವಾಗಿ ಜನರನ್ನು ಸೆಳೆಯೋದಕ್ಕಾಗಿ ಅಂತ ನಾವು ಚಿತ್ರ ಮಾಡ್ತಿರ್ತೇವೆ. ನಮ್ಮ ಚಿತ್ರವನ್ನೇ ಬಂದು ನೋಡಿ ಅಂತ ಹತ್ತೊತ್ತಾಯ ಮಾಡ್ತೇವೆ. ಆದರೆ ಈ ಚಿತ್ರವನ್ನು ನಿರ್ವಿಷೀಕರಣ ಮಾಡ್ಕೊಂಡು ವಿಷಯ ಎಷ್ಟು ಓದಿರ್ಬೋದು ನಮ್ಮಲ್ಲಿ ಅದನ್ನು ಸಾರಿ ಹೇಳ್ತಾರೆ. ಹಿರಣ್ಯನವರು ಒಂದ್ಸಲಿ ಒಂದು ಮಾತು ಹೇಳಿದರು, ಇಲ್ಲಿ ಪ್ರಭಾವ ಪರಿಣಾಮದ ಬಗ್ಗೆ ಎಲ್ಲ ಮಾತಾಡ್ಕೊಂಡಲ್ಲ, ಅದರ ಬಗ್ಗೆ ನೆನಪಾಯಿತು. ಸಭೆ ತುಂಬಿದ ಸಭೆಯಲ್ಲಿ ಒಮ್ಮೆ ಅವರು ಯಾರು ಹೇಳಿದಂತೆ, ನೋಡಿ ನೀವು ಲಂಚಾಚಾರ ಭ್ರಷ್ಟಾಚಾರ ನಾಟಕಗಳನ್ನು ತುಂಬ ಮಾಡಿದ್ರಿ, ಏನಾದರೂ ಬದಲಾವಣೆ ಆಗಿದೆಯೇ ಸಮಾಜದಲ್ಲಿ? ಬದಲಾವಣೆ ಬರಲು ಸಾಧ್ಯವಿದೆಯೇ? ಲಂಚ ನಿಂತಿದೆಯೇ ಅಂದಾಗ ಥಟ್ಟನೆ ಕೊಟ್ಟಂಥ ಉತ್ತರ ಹಿರಣ್ಯನವರು ಖಂಡಿತ ನಿಂತಿದೆ ಅಂತ ಹೇಳಿದ್ರು. ಎಲ್ಲಿ ಇಷ್ಟೊಂದೆಲ್ಲ ವ್ಯತ್ಯಾಸ ಕಾಣ್ತಾ ಇದೆ ಸಮಾಜದಲ್ಲಿ, ಎಲ್ಲಿ ನಿಂತಿದೆ ಅಂತ ಕೇಳಿದಾಗ ನಿಂತಿದೆ ನೋಡಿ, ಲಂಚ ಭ್ರಷ್ಟಾಚಾರ ಎಲ್ಲ ಗಟ್ಟಿಯಾಗಿ ನಿಂತಿದೆ. ನಿರ್ವಿಷೀಕರಣ ಒಂದು ಮಾಧ್ಯಮ ಮುಖಾಂತರ ಸುಲಭ ಸಾಧ್ಯವಲ್ಲ. ನಾವೆಲ್ಲರಿಗೂ ಗೊತ್ತಿರೋ ಹಾಗೆ ನಾವೀಗಿರುವ ದಾಪುಗಾಲಿದೆಯಲ್ಲ, ಅದಕ್ಕೆ ಬೇಕಾಗಿರೋದು ಒಂದು ಮನಸ್ಥಿತಿ. ಮನೆಯಿಂದಲೇ ಆರಂಭವಾಗಬೇಕಾಗಿರುವಂಥ ದಾನ ಪ್ರಕ್ರಿಯೆ ಅದು. ದಾನ ಮಾಡೋದಕ್ಕೆ ಬೇಕಾಗಿರೋದು ಸಂಗ್ರಹ. ಈ ಸಂಗ್ರಹ ನಮ್ಮೆಲ್ಲರಿಗೂ ಗೊತ್ತಿದೆ. ಅನ್ಯಗ್ರಹವಾಸಿಗಳಾಗಿ ಬದುಕಿರುವಂಥವರು ಸಂಗ್ರಹ ಹೇಗೆ? ನಮ್ಮ ನೆಲದಲ್ಲಿಯೇ ನಾವು ಆದರೆ ಅನ್ಯ, ಬೇರೆ ನೆಲ್ಲಿ ಆಗುವೆವು ಮಾನ್ಯ.
ಮಾನ್ಯರಾಗೋದಕ್ಕೆ ಈ ಥರದ ದೃಶ್ಯ ಮಾಧ್ಯಮದ ಬಳಕೆ ಮಾಡುವಂಥದ್ದು ಅನೂತನ ನಡ್ಕೊಂಡಂಥ ಪದ್ಧತಿ. ಈ ಪದ್ಧತಿ ಆಗದೇ ಇರಲಿ, ರಾಮ್ ಪ್ರಸಾದ್ ಅಂತಿರೋರು ಇಂಥ ಅನೇಕ ಮಾಧ್ಯಮದ ಸದ್ಬಳಕೆ ಚಿತ್ರಗಳನ್ನು ಮಾಡ್ತಾ ಹೋಗಲಿ ಅನ್ನೋದನ್ನ ಆಶಯಕ್ಕಾಗಿ ಜೊತೆಗೂಡಿದ್ದೇನೆ. ಅವರು ಈ ಹಿಂದೆ ಬೇರೆ ಚಿತ್ರಗಳಿಗೂ ಹೇಳಿದ್ದಾರೆ. ಈ ಚಿತ್ರಕ್ಕೂ ಪೂರ್ಣ ಅಂತ ಏನು ಚಿತ್ರದ್ದು ಪೂರ್ಣ ಕಥೆ ಅಂತ ನಮಗೂ ಹೇಳಿಲ್ಲ. ಈ ಪಾತ್ರಕ್ಕೆ ಹೀಗಿರಬೇಕು, ಇದಾದರೆ ಒಳ್ಳೆಯದು ಅನ್ನೋ ಮಾತನ್ನು ಹೇಳಿದ್ದಾರೆ. ಆ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ದೇಶಕರ ಮಾಧ್ಯಮ ಆಗಿರೋದ್ರಿಂದ, ನಿರ್ದೇಶಕರ ನಟನವಾಗಿರೋದ್ರಿಂದ ಅವರು ಹೇಳ್ಕೊಟ್ಟಿದ್ದನ್ನು ಚಾಚು ತಪ್ಪದೆ ಮಾಡಲಾಗಿದೆ. ಈ ಇಡೀ ತಂಡಕ್ಕೆ ವಿಶೇಷವಾದ ಮನ್ನಣೆ, ಆಭಾರ ಜೊತೆಗೆ ತಾವೆಲ್ಲರೂ ಎಂದಿನಂತೆ ಕೈ ಹಿಡಿದು ನಡೆಸಿ ಇದನ್ನು ದಡ ಸೇರಿಸಬೇಕು ಅಂತ ನಾನು ವಿನಮ್ರಪೂರ್ವಕವಾಗಿ ಬಾಗಿದ ಶಿರ ಮುಗಿದ ಕರದ ನಮ್ಮೊಟ್ಟಿಗೆ ತಿಳಿಸಬೇಕು. ಮನಸ್ಸಿಲ್ಲದ ಶಾಸ್ತ್ರ, ಅನ್ಯಮನಸ್ಕ ಶಾಸ್ತ್ರ ನಿಮ್ಮ ಪಾತ್ರವೇ ವಿಶೇಷವಾದ್ದು. ಇದರಲ್ಲೂ ಸಹ ಎಲ್ಲರೂ ಹೇಳ್ಕೊಂಡ ಹಾಗೆ ಆಯಾ ಪಾತ್ರಗಳನ್ನ ಈ ಹಿಂದೆ ನೋಡಿಯೇ ಇಲ್ಲ ಅಂತ ಹೇಳಿದ್ದಾರಲ್ಲ, ಆ ಥರದ್ದೇ ಲಾಯಕ ಇದರಲ್ಲೂ. ಆದರೆ ನಿಮ್ಮ ಕನ್ನಡಿಯಿಂದ ಹೇಳಿದ್ದಾರಲ್ಲ, ಅದನ್ನು ಒಪ್ಪಿಕೊಳ್ತೇನೆ. ಸಮಾಜಕ್ಕೆ ನಾವು ಹಿಡಿದ ಅಂದರೆ ಅನೇಕ ವಿಚಾರಗಳು, ಅನೇಕ ಸಂಗತಿಗಳು, ಅನೇಕ ಸ್ವಭಾವಗಳು, ಮನೋಭೂಮಿಕೆಗಳು ಹಾಗೆಲ್ಲ ಸಿಕ್ಕದವರು ಆಯಾ ಸಂದರ್ಭದಲ್ಲಿ ಹೇಗೆಲ್ಲ ವರ್ತಿಸ್ತಾರೆ, ಅವರು ದುಂಡಾವರ್ತಿ ಏನು ಅನ್ನೋದನ್ನ ಈ ಪಾತ್ರದ ಮುಖಾಂತರ ಹೇಳಿಕೊಟ್ಟಿದ್ದಾರೆ. ವಿಷ ತುಂಬ ತುಂಬಿದೆ, ನಾವೆಲ್ಲ ವಿಷಕಂಠರೆ, ನೀಲಕಂಠರೆ, ವಿಷ ತುಂಬಿ ತುಳುಕ್ತಿದೆ. ನಾವು ತುಂಬ ಸಂಧ್ಯೆಗಿಂತ ಕವಿರ ಹಾಗೆ ಸುಮ್ಮನೆ ಹೇಳೋದಿಲ್ಲ, ಅರ್ಥವೇ ಇಲ್ಲ. ವಿಷ ತುಂಬಿದೆ, ಅದಕ್ಕೆ ಪರಿಸರ ಮತ್ತು ಪರಿಸ್ಥಿತಿಯ ಕೊಡುಗೆ ಹೇರಲಾಗಿದೆ. ನಿರ್ವಿಷೀಕರಣ ಆಗಲಿ ಆಶಯ ಈ ಚಿತ್ರದ್ದು ನಾನು ಭಾವಿಸಿದ್ದೇನೆ. ಯಾರೋ ಒಂದು ಬನ್ನಿ ಸ್ವಲ್ಪ ಅಲ್ಲಿ ಬನ್ನಿ ಸರ್.